ನಮ್ಮ ಆತ್ಮೀಯರಾದಂಥ ಸ್ನೇಹಿತರಿಗೆ ಏನು ಇವತ್ತು ತಾವು ನಮ್ಮ ನಗರದಲ್ಲಿ ಅಥವಾ ನಮ್ಮ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ, ನಮ್ಮ ಲೀಡರ್ ರಾಜುಗೌಡ ಅವರ ಮೇಲೆ ಆ ವಿಚಾರದ ಬಗ್ಗೆ ನೀವು ನಮ್ಮ ಹತ್ರ ಬಂದಿದ್ದೀರಾ ಸುದ್ದಿಯನ್ನು ತಗೊಳ್ಳೋಕ್ಕೆ. ಅದ್ರ ಸಲುವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು 13ನೇ ತಾರೀಕು ಒಂದು ಮೂವಿ ಟ್ರಯಲ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದಕ್ಕೆ ಬೇಕಾದಷ್ಟು ಆ ವಿಚಾರದ ಬಗ್ಗೆ ಒಂದು ಆರ್ಗನೈಸ್ ಮಾಡ್ತಾ ಇದ್ರು. ಅದಕ್ಕೆ ಇಲಾಖೆಗಳಿಂದ ಸಂಬಂಧಪಟ್ಟ ಪರ್ಮಿಷನ್ ತಗೋಬೇಕಂತೇಳಿ ನಮ್ಮ ರಾಜುಗೌಡರು ಇನ್ನು ಕೆಲವು ಮುಖಂಡರುಗಳಿಗೆ ಇನ್ಕ್ಲೂಡ್ ನನಗೂ ಸೇರಿ ಮಾಹಿತಿಯನ್ನು ಕೊಟ್ಟಿದ್ರು. ಆ ವಿಚಾರದ ಬಗ್ಗೆ ನಾವು ಮೊದಲನೇ ಆಗಿ ನೆಹರು ಸ್ಟೇಡಿಯಂದು ಪರ್ಮಿಷನ್ ತಗೊಂಡ್ವಿ. ಅವರು ಸಹ ಪರ್ಮಿಷನ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯಿಂದನೂ ಪರ್ಮಿಷನ್ ತಗೋಬೇಕಂತ ಹೇಳಿದ್ರು. ಅದಕ್ಕೂ ನಾವು 1,169 ರೂಪಾಯಿ ಖರ್ಚು. ಅದು ಸಹ ಬಂದೋಬಸ್ತ್ ಪರ್ಮಿಷನ್ ತಗೊಂಡ್ವಿ. ಮತ್ತೆ ಈ ಕಟೌಟ್ಸ್ ಕಟ್ಟೋದ ವಿಚಾರದ ಬಗ್ಗೆ ಪರ್ಮಿಷನ್ ತಗೊಳಕ್ಕೆ ನಾವು ಅರ್ಜಿ ಎಲ್ಲ ಬರೆದು ನಗರಸಭೆಗೆ ನಾವು ಹೋಗಿದ್ರೆ 9ನೇ ತಾರೀಕು ಶುಕ್ರವಾರ ನಗರಸಭೆಯಲ್ಲಿ ಒಬ್ಬ ಅಧಿಕಾರಿ ಕೂಡ ಅಲ್ಲಿ ಇರಲಿಲ್ಲ. ನಂತರ ನನಗೆ ಮಾಹಿತಿ ಸಿಕ್ತು, ನಾವು ಯಾರು ನಮ್ಮ ಪರವಾಗಿ ಕಳಿಸಿದ್ವಿ ನಮಗೆ ಯಾರು ಇಲ್ಲ ಅಧಿಕಾರಿಗಳು, ಏನು ಮಾಡಬೇಕು ಅಂತೇಳಿ ನಾನೇ 9ನೇ ತಾರೀಕು ನಮ್ಮ ಮೇಡಮ್ ಕಮಿಷನರ್ ಅವ್ರಿಗೆ ದೂರವಾಣಿ ಮುಖಾಂತರ ಫೋನ್ನಲ್ಲಿ ಸಂಪರ್ಕ ಮಾಡಿ ಮಾತಾಡಿ ಈ ಥರ ನಮಗೆ ಪರ್ಮಿಷನ್ ಬೇಕು ಅಂತೇಳಿ ನಾನು ಆಹ್ವಾನ ಮಾಡಿದ ಸಂದರ್ಭದಲ್ಲಿ ಅವರು ದೂರವಾಣಿ ಮುಖಾಂತರ ನಮಗೆ ಆದೇಶ ನೀಡಿದ್ರು, ನೀವು ಅರ್ಜಿ ಕೊಡಿ, ನಿಮ್ಮ ಕೆಲಸ ನೀವು ಮುಂದುವರಿಸ್ಕೊಳ್ಳಿ, ನಾನು ಸೋಮವಾರ ಬಂದು ನಿಮಗೆ ರಸೀದು ಪ್ರಕಾರ ನಾನು ಕೊಡ್ತೀನಿ ಅಂತ ಹೇಳಿದ್ದು. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರೋ ಆಫೀಸರ್ಗೆ ದೂರವಾಣಿ ಮುಖಾಂತರ ಮಾತಾಡಿ ವಾಟ್ಸಾಪ್ ಮುಖಾಂತರ ನಾನು ಅರ್ಜಿ ಸಹ ಹಾಕಿದ್ವಿ. ಡೇಟ್ ಸಮೇತ ಟೈಮಿಂಗ್ ಸಮೇತ ಇದೆ. ಈ ಅರ್ಜಿಯನ್ನು ಸೋಮವಾರ ಪೆಂಡಿಂಗ್ ಇಟ್ಟು ಇನ್ನ ನಮ್ಮ ಸ್ನೇಹಿತರು ಮೌಲಾ ಕಡೆಯಿಂದ ಕೌನ್ಸಿಲರ್ಸ್ ಅವ್ರ ಕಡೆಯಿಂದ ಒಂದು ಅರ್ಜಿ ತಗೊಂಡು ಸೇಮ್ ಪೊಸಿಷನ್ಸ್ ಸೇಮ್ ಜಾಗಗಳಿಗೆ ಅವರು ಪರ್ಮಿಷನ್ಗೆ ದುಡ್ಡು ಕಟ್ಸ್ಕೊಂಡಿದ್ದಾರೆ. ಕಾರಣ ಯಾಕಂದ್ರೆ ಇದು ಟೆಕ್ನಿಕಲ್ ಪ್ರಾಬ್ಲಮ್, ಅಧಿಕಾರಿಗಳಿಗೆ ಅದೇ ಟೆಕ್ನಿಕಲ್ ಪ್ರಾಬ್ಲಮ್. 3 ದಿನ ಆದ್ರೂ ಈ ಅರ್ಜಿಗೆ ಇಲಾವರಿ ಮಾಡಲಿಲ್ಲದಿದ್ರೆ ಅದಕ್ಕೆ ಸಂಬಂಧಪಟ್ಟ ಅವ್ರ ಮೇಲೆ ಕಾನೂನು ಚೌಕಟ್ಟಿನಲ್ಲಿ ಅವರು ಇಕ್ಕಟ್ಟಿನಲ್ಲಿ ಸಿಕ್ಕಾಗ್ಬೋದು ಅಂತ ಒಂದು ದೃಷ್ಟಿ ಇಟ್ಕೊಂಡು ಮೌಲಾ ಕಡೆಯಿಂದ ಅರ್ಜಿ ಹಾಕ್ಸ್ಕೊಂಡು ಅವ್ರಿಗೂ ಅಪ್ರೂವಲ್ ಕೊಟ್ಟಿದ್ದಾರೆ. ಅದು ಫಸ್ಟ್. ನಂತರ ಅಲ್ಲಿ ಕಟೌಟ್ ಬಿಚ್ಚಿರೋದು ವಿಚಾರ ಅಲ್ಲಿ ಲೋಕಲ್ನಲ್ಲಿ ಅಲ್ಲಿ ಕ್ವಾಟೆ ಸರ್ಕಲ್ನಲ್ಲಿ CC ಕ್ಯಾಮರಾಗಳಿದೆ, ನೀವೆಲ್ಲ ನೋಡ್ಬೋದು. ನಮ್ಮ ಪೊಲೀಸ್ ಇಲಾಖೆನಿಂದಾನು CC ಕ್ಯಾಮರಾಗಳು ಅಳವಡಿಸಿದ್ದಾರೆ. ಅದಕ್ಕೆ ನಗರಸಭೆಯಿಂದಾನು ಅಳವಡಿಸ್ಕೊಟ್ಟಿದ್ದೀವಿ. ಅಕ್ಕಪಕ್ಕ ಅಂಗಡಿಗಳಲ್ಲಿನೂ CC ಕ್ಯಾಮರಾಗಳು ಇದೆ. ಅನೇಕ ಜನ ಓಡಾಡ್ತಾ ಇರ್ತಾರೆ, ಅನೇಕ ಜನ ಓಡಾಡಿದ್ದಾರೆ. ಅದು ಯಾರು ಒತ್ತಡದ ಮೇಲೆ ಅಥವಾ ಏನು ಅದು ಕಟೌಟ್ ಅಲ್ಲಿ ತೊಡಗಿಸ್ತಿದ್ದಾರೆ. ಅಲ್ಲಿ ಇರೋ ಕಟೌಟ್ಸ್ ಯಾವ್ಯಾವ ಅಂತ ಹೇಳಿದ್ರೆ CC ಕ್ಯಾಮ್ರಾಗಳನ್ನ ನೋಡಿದ್ರೆ ನಿಮ್ಗೆ ಪರ್ಟಿಕ್ಯುಲರ್ ನಿಮ್ಗೆ ಗೊತ್ತಾಗತ್ತೆ ಅಕ್ಕಪಕ್ಕ ಇರೋದು. ಈಗಾಗಲೇ ಪೊಲೀಸ್ ಇಲಾಖೆಯವರು ಅವು ಎಲ್ಲ ತಗೊಂಡಿರ್ಬೋದು. ಅವ್ರದೇ ಆದಂತ ಒಂದು ಚೌಕಟ್ಟಿನಲ್ಲಿ ಕೆಲಸ ನಡೀತಾ ಇರುತ್ತೆ. ನಂತರ ಕೆಲವರು ನಮ್ಗೆ ನಾನು ನರೇಂದ್ರ ರವಿ ಅಂತೇಳಿ SP ಸಾಹೇಬ್ ಆಫೀಸ್ನಲ್ಲಿ ಇದ್ವಿ ಪರ್ಮಿಷನ್ಗೆ. ಸುಮಾರು ಅವತ್ತು ಸರ್ವರ್ ಪ್ರಾಬ್ಲಮ್ ಇತ್ತು, ಅಲ್ಲೇ ಇದ್ವಿ. ಸೊ
ಪೇಮೆಂಟ್ ಕಟ್ಟಬೇಕಾಗಿತ್ತು 1 ಲಕ್ಷ ಚಿಲ್ಲರೆ. ಅದಕ್ಕೆ ಟೆಕ್ನಿಕಲ್ ಆಗಿ ಅಲ್ಲೇ ವೇಟಿಂಗ್ ಲಿಸ್ಟ್ನಲ್ಲೇ ಇದ್ವಿ. ನರೇಂದ್ರಾಗೆ ಸಾರಿ ಅಲ್ಲಿ ಅಲ್ಲ, ಇದು ನಮ್ಮ ನೆಹರು ಸ್ಟೇಡಿಯಂ ಪರ್ಮಿಷನ್ಗೆ ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜ್ ಸ್ಟೇಡಿಯಂನಲ್ಲೇ ಇದ್ವಿ ಆಫೀಸ್ನಲ್ಲಿ. ಆವಾಗ ಇವ್ರಿಗೆ ಫೋನ್ ಬಂತು, ಈ ತರ ಕಟೌಟ್ಸ್ ಬಿಚ್ಚಿದ್ದಾರೆ ಅಂತೇಳಿ, ಹಾಗೆ ನರೇಂದ್ರಾಗೆ. ಆಮೇಲೆ ಇವರು ಆಯ್ತು ನಾನು ಮಾತಾಡ್ತೀನಿ ಅಂತೇಳಿ ಸಮರ್ಸ್ಕೊಂಡ್ರು. ನಾನು ಅದು ಆಯ್ತಿರಿ ನಾನು ಮಾತಾಡ್ತೀನಿ ಅಂತೇಳಿ ನನ್ನ ಫೋನ್ನಿಂದ ನಾನು ನಮ್ಮ ಆಯುಕ್ತರು ಕಮಿಷನರ್ ಮೇಡಮ್ಗೆ ಫೋನ್ ಮಾಡಿದೆ. ಏನ್ ಮೇಡಮ್ ಏನು ವಿಚಾರ ಏನು ಅಂತ. ಅವರು ಕೆಲವು ಮಾಹಿತಿ ಕೊಟ್ಟರು ನಮಗೆ. ಈ ತರ ಇದರ ಯಾವುದೋ ಗಾಡಿ ಹೋಗಿದ್ದೆ, ಗಾಡಿ ಟಚ್ ಆಗಿದ್ದೆ, ಅಥವಾ ಯಾರು ಬಿದ್ದೋಗಿದ್ದಾರೆ, ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ನಾನು ಬಿಚ್ಚಿಡ್ತೀನಿ, ಬಿಚ್ಚೆ ನಾನು ಇಟ್ಟಿದ್ದೀನಿ ಅಂದ್ರು. ಮೇಡಮ್ ಅಟ್ಲೀಸ್ಟ್ ನಮ್ಗೆ ಹೇಳ್ಬೇಕಾಗಿತ್ತು, ನಾವು ಪರ್ಮಿಷನ್ ಎಲ್ಲ ಹಾಕಿದ್ವಿ, ತಗೊಂಡಿದ್ವಿ, ದುಡ್ಡು ಕಟ್ಟಿದ್ವಿ ಅಂದ್ರೆ ಇಲ್ಲಿ ಬಿಡಿ, ಅದು ಬಿಟ್ಬಿಟ್ಟು ನೀವು ಬೇರೆ ಕಡೆ ಕಟ್ಕೊಳ್ಳಿ ಅಂತ ಸಾಮಾನ್ಯವಾಗಿ ಜನರವಾಗಿ ಮಾತಾಡೋದು. ಅದು ಯಾರು ಒತ್ತಡ ಇದೋ ಬಿಚ್ಚಕ್ಕೆ, ಹಿಂದೆ ಯಾವ್ದಿದೋ ಏನಿದೋ ಅವ್ರಿಗೆ ಗೊತ್ತಿದೆ ಮೇಡಮ್ ಅವ್ರಿಗೆ. ನಂತರ ನಾನು ಸಿಂಪಲ್ ಆಗಿ ಹೊರಡಿತ್ತು. ನಾನು ಇನ್ನ ಮುಂದೆ ಹೋಗಿದ್ರೆ ಅವರು ನಿಮ್ಗೆ ಕೆಲವು ಫೋನ್ನಲ್ಲಿ ರೆಕಾರ್ಡಿಂಗ್ ವಾಟ್ಸಪ್ ಹಾಕ್ತೀನಿ ಅಂತ ಹೇಳಿ. ಬೇಡ ಮೇಡಮ್ ಅವೆಲ್ಲ ನಮ್ಗೆ ಬೇಕಿಲ್ಲ, ಈಗ ಏನಿದೆ ನೀವು ಮುಂದುವರ್ಸ್ಕೊಂಡೋಗಿ ಆಮೇಲೆ ಏನಿದು ಮಾತಾಡೋಣ ಅಂತೇಳಿ ನಾನು ಮಾತಾಡಿದೆ. ಯಾವ ವಿಚಾರ ಏನು ಅಂತ ಹೇಳಕ್ ಹೋಗಿದ್ದಲ್ಲ, ಅವ್ರ ಫೋನ್ನಲ್ಲಿ ರೆಕಾರ್ಡಿಂಗ್ ಇರುತ್ತೆ. ಆವಾಗವರೆಗೂ ಏನೂ ಇಲ್ಲ. ಕಾರ್ಯಕ್ರಮ ಆಯ್ತು. ಕಾರ್ಯಕ್ರಮ ದಿನಾನೂ ಅವರು ಮೀಟಿಂಗ್ ಹೋಗಿದ್ರು ಎಲ್ಲ. ನನ್ನ ಫೋನ್ನಲ್ಲಿ ಮಾತಾಡಿದೆ. ನೆಹರು ಸ್ಟೇಡಿಯಂ ಎಂಟ್ರೆನ್ಸ್ ನಲ್ಲಿ ಸ್ಮೆಲ್ ಜಾಸ್ತಿ ಇದೆ, ಫೋಟೋ ಹಾಕ್ತಿ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದೆ. ಅವರು ಸಾಯಂಕಾಲ 4-5 ಗಂಟೆಗೆ ಕ್ಲೀನು ಮಾಡಿದ್ರು, ಫೋಟೋ ಹಾಕೋದು. ಆವಾಗವರೆಗೂ ವಿಶ್ವಾಸದಲ್ಲೇ ಇದ್ದೆ, ಎಲ್ಲಾ ರೀತಿನೂ ಕರೆಕ್ಟ್ ಆಗಿದೆ. ನಂತರ ಈ ಕಂಪ್ಲೇಂಟ್ ಕೊಟ್ಟಿರೋ ದಿನ, ಅವರು ಕಂಪ್ಲೇಂಟ್ ಕೊಟ್ಟಿರೋ ದಿನ 14ನೇ ತಾರೀಕು, 18ನೇ ತಾರೀಕು 14ನೇ ತಾರೀಕು ಬೆಳಿಗ್ಗೆ ನಾನು 9 ಗಂಟೆಗೆ ಕಮಿಷನರ್ ಮೇಡಮ್ಗೆ ಫೋನ್ ಮಾಡಿ ನಮ್ಮ ವಾರ್ಡ್ನಲ್ಲಿ ಕೆಲವು ಕಡೆ ಎಲ್ಲ ಲೈಟಿಂಗ್ ಪ್ರಾಬ್ಲಮ್ ಇದೆ, ಕ್ಲೀನಿಂಗ್ ಪ್ರಾಬ್ಲಮ್ ಇದೆ, ನೀರು ಪ್ರಾಬ್ಲಮ್ ಇದೆ, ಸ್ವಲ್ಪ ನೀವು ಮುಂದುವರ್ಸ್ಕೊಂಡು ಏನೋ ಸ್ವಲ್ಪ ಜವಾಬ್ದಾರಿಯಾಗಿ ನೋಡಿ ಮೇಡಮ್. ಅನೇಕ ಜನ ನಮ್ಮ ಮೇಲೆ ದೂರವಾಣಿ ಮುಖಾಂತರ ಮುದ್ದಾಮಾಗಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಇನ್ನೊಂದು ಏನಂದ್ರೆ, ವಿಶೇಷವಾಗಿ ನಮ್ಮ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇದೆ. ಅದು ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತ ವ್ಯಕ್ತಿ, ಈಗ ಎಕ್ಸ್ ಇರ್ಬೋದು. ಇನ್ನ ನಾವು ಮದುವೆ ಮಾಡ್ಕೊತಾ ಇರೋದು, ಅವರು ನಗರಸಭಾ ಅಧ್ಯಕ್ಷರಾಗಿದ್ರು ಅವ್ರ ಮನೆಯಲ್ಲಿ. ಆ ವಾರ್ಡು ಈ ವಾರ್ಡ್ನಲ್ಲಿ ಸ್ವಲ್ಪ ಲೈಟ್ ಗಿಟ್ ನೋಡಿ ಅಂದ್ರೆ ಅವರು ನಾನು ಹಾಕ್ಕೊಡ್ತೀನಿ, 90,000 ಇದೆ, ಏನೋ ತರಿಸಿ ನಾನು ಎಲ್ಲ ಸರಿಪಡಿಸ್ತೀನಿ ಅಂತಾನು ಹೇಳಿದ್ರು. ಆಯ್ತು ಅಂತ ನಾನು ಅಕ್ಸೆಪ್ಟ್ ಮಾಡಿದೆ. ಮಾಡಿ ಮೇಡಮ್ ಗೋ ಹೆಡ್ ಅಂತ ಎಲ್ಲ ಹೇಳಿದ್ರು. ನಂತರ ಅವರು ಕಾಂಗ್ರೆಸ್ ಭವನದು ಕಂದಾಯ ಬ್ಯಾಲೆನ್ಸ್ ಇದೆ, ನೀವು ಕಟ್ಟಿಸ್ಬೇಕು. ಅವ್ರ ಫೋನ್ನಲ್ಲಿ ರೆಕಾರ್ಡಿಂಗ್ ಇದೆ, ನೀವು ಅವ್ರ ಹತ್ರ ಫೋನ್ನಲ್ಲಿ ರೆಕಾರ್ಡಿಂಗು ಆಚೆ ತರ್ರಿ. ಯಾಕಂದ್ರೆ ನನ್ನ ಹೆಸರು ಪ್ರಸ್ತಾಪ ಆಗಿರೋದು, ನಾನು ಏನ್ ಮಾತಾಡಿದ್ದೀನಿ ಅದೆಲ್ಲ ಪರ್ಟಿಕ್ಯುಲರ್ ಆಗಿರ್ಬೇಕು. ಕಟ್ಸಿ ಅಂದ್ರು. ನಾನು ಯಾರ ಹತ್ರ ಮೇಡಮ್ ಕಟ್ಟಬೇಕಾಗತ್ತೆ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಆವತ್ತು 9:15, 9 ಗಂಟೆ ನಾನು ಮಾತಾಡಿರೋದು. ಇವ್ರು ಪ್ರೊಟೆಸ್ಟ್ ಮಾಡೋ ದಿನ ನಾನು ಬೆಂಗಳೂರಿಗೆ ಹೋಗೋದಿದೆ. ಮಣಿಪಾಲ್ ಹಾಸ್ಪಿಟ್ಲ್ ಯಾರ್ದೋ ಒಬ್ಬರದ್ದು ಕೆಲಸ ಇದೆ, ಜೊತೆಗೆ ಹೋಗ್ತಾ ಇದ್ದೀನಿ. ರಾಜು ಗೌಡ್ರು ಸಿಗ್ತಾರೆ, ನಮ್ಮ ಲೀಡ್ರು, ಅವ್ರ ಜೊತೆ ಮಾತಾಡ್ತೀನಿ. ಕಾಂಗ್ರೆಸ್ ಭವನದು ಕಂದಾಯ ಬ್ಯಾಲೆನ್ಸ್ ಇರೋದು 5 ಲಕ್ಷ ಕಟ್ಸಕ್ಕೆ ಹೇಳ್ತೀನಿ, ನಿಮ್ಗೂ ಫೋನ್ ಮಾಡ್ಕೊಡ್ತೀನಿ, ಮಾತಾಡಿ ನೀವು ಕೇಳಿ ಅಂದ್ರೆ, ಅಯ್ಯೋ ನೀವು ಮಾತಾಡಿಸಿ ನಾನು ಹೇಳ್ತೀನಿ, 5 ಲಕ್ಷ ಕಟ್ಟಿ. ಇಲ್ಲಿ ಸಣ್ಣ ಪಣ್ಣ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ, ಅದೇನೋ ಬಗೆಹರಿಸ್ಕೊಳ್ತೀವಿ ಅಂತಾನು ಮೇಡಮ್ ಅವರು ನನ್ನ ಹತ್ರ ಮಾತಾಡಿದ್ದಾರೆ. ಅವ್ರ ಫೋನ್ನಲ್ಲಿ ರೆಕಾರ್ಡಿಂಗು ಇರಬೇಕು. ಆವಾಗವರೆಗೂ ಅವ್ರದ್ದು ಯಾವ ಮೂಡನು ನಮ್ಮ ಲೀಡರ್ ಮೇಲೆ ಕಂಪ್ಲೇಂಟ್ ಕೊಡಬೇಕು, ಪ್ರೊಟೆಸ್ಟ್ ಮಾಡಬೇಕು, ಏನು ಅದು ಇದು ಅಂತ ಏನೋ ಅವ್ರ ಮೈಂಡ್ನಲ್ಲಿ ಇಲ್ಲ.
10 ಗಂಟೆ ಆಗಿದ್ದ ಟೈಮ್ನಲ್ಲಿ ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, ರೆಡಿ ಆಗಿದ್ದೆ. ನನಗೆ ಫೋನ್ ಕಾಲ್ ಬಂತು, ಮುನ್ಸಿಪಲ್ ಆಫೀಸ್ ಮುಂದೆ ನಿಮ್ಮ ಲೀಡರ್ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಏನಪ್ಪ ಈ ವಿಚಾರ ಅಂತೇಳಿ ನಾನು ಮೇಡಮ್ ಅವ್ರಿಗೆ ಒಂದು 4-5 ಸತಿ ಕಾಲ್ ಮಾಡಿದೆ. ಫೋನ್ ರಿಸೀವ್ ಮಾಡಲಿಲ್ಲ. ನಾನು ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮೌಲಾ ಕೌನ್ಸಿಲರ್ಗೆ ಏನೋ ಸ್ವಲ್ಪ ಅಲ್ಲಿ ಹೋಗಿ ನೋಡಿ ಅಂದ್ರೆ, ಅಲ್ಲಿ ನೀವು ಮೀಡಿಯಾ, ಅವ್ರ ಅಧಿಕಾರಿಗಳು, ಸಿಬ್ಬಂದಿ ಎಲ್ಲರೂ ನಮ್ಮ ರಾಜುಗೌಡರು ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ತು. ನಂತರ ನಾನು ಬೆಂಗಳೂರಿಗೆ ಹೋಗೋದು ಸ್ಟಾಪ್ ಮಾಡಿ ಏನಾಗುತ್ತೋ ನೋಡೋಣ ಅಂತ ಇಲ್ಲೇ ಇದ್ಬಿಟ್ಟು ಆವತ್ತು ಸಾಯಂಕಾಲ ನಾನು DC ಆಫೀಸ್ಗೆ ಹೋಗಿದ್ದೆ. ಯಾರೋ ನಮ್ಮ ಆಯುಕ್ತರು, ಕಮಿಷನರ್ ಮೇಲೆ ಅವ್ರ ಮೇಲೇನೆ ದೂರು ಬರ್ಕೊಂಡು ನಗರದಲ್ಲಿ ಏನೇನು ನಡೀತಾ ಇದೆ, ಏನೇನು ಆಗ್ತಾ ಇದೆ ಅಂತೇಳಿ ಲೆಟರ್ ರೆಡಿ ಮಾಡಿಕೊಂಡು ನಾವು ಕೆಲವು ಎಕ್ಸ್ ಕೌನ್ಸಿಲರ್ಸು ಎಲ್ಲರೂ ಸಹಿ ಹಾಕ್ಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡೋಕ್ಕೆ ಹೋಗಿದ್ವಿ. ನಮ್ಮ ಜಿಲ್ಲಾಧಿಕಾರಿಗಳು ಸಾಹೇಬರು ಹೊಸದಾಗಿ ಬಂದಿದ್ದಾರೆ. ಎಲ್ಲ ನಗರಸಭೆಗಳದ್ದು ಮೀಟಿಂಗ್ಗಳು ತಗೊಂಡಿದ್ರು. ನಾವು ಭೇಟಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮೇಡಮ್ ಆಚೆ ಬಂದರು ಕಮಿಷನರು. ನಾನು ಪ್ರಸ್ತಾಪ ಮಾಡಿದೆ, ಯಾಕೆ, ಏನು, ಹೆಂಗೆ, ಯಾವ ಥರ ಇದು, ಪಾಪ ನೀವು ಏನಿದು ಸುಮ್ಮನೆ ಇದು ರಿಕ್ಸ್ ತಗೊಳ್ತಾ ಇದ್ದೀರಾ, ರಿಕ್ಸ್ ಅಂದರೆ ಯಾಕೆ ಗೊಂದಲ ಮಾಡ್ತಾ ಇದ್ದೀರಾ ನಮ್ಮ ಲೀಡರ್ಸ್ ಬಗ್ಗೆ ಅಂತೆಲ್ಲ ಹೇಳಿದ್ರೆ, ಅವ್ರು ಒಂದೇ ವರ್ಡ್ ಹೇಳಿದ್ದು, ನಿಮ್ಮ ಮೇಲೆ ನನಗೆ ಗೌರವ ಇದೆ, ನಾನು ಗೌರವ ಕೊಡ್ತೀನಿ, ಇನ್ನು ಎಲ್ಲರಿಗೂ ನಾನು ಗೌರವ ಕೊಡ್ತೀನಿ. ಇದಕ್ಕೆ ಹಿಂದೆ ನಾನು ಹೇಳಕ್ಕೆ ಮುಖ್ಯವಾಗಿ ಜನರಲ್ ಆಗಿ ಮಾತಾಡಿದ್ದು ನಾಗರಾಜ್ ಇದ್ದ, ನಾನು, ಮೇಡಮ್, ನಮ್ಮ ಮಾಜಿ ಕೌನ್ಸಿಲರ್ ಆದಿಲ್ ಅವರು ಇದ್ರು, CM ಬಾಬು ಇದ್ರು, ಅವ್ನು ಮಕ್ಸೂದ್ ಇದ್ದ, 4 ಜನ ಹೋಗಿದ್ದು. ನಮ್ಮ ಅಧ್ಯಕ್ಷರು ಕರೆದ್ರೆ ಅವತ್ತು ಬೆಂಗಳೂರಿನಲ್ಲಿದ್ರು, ಸಮಯ ಅವರು ಇರಲಿಲ್ಲ. ಇದು ಹೇಳಿ ನನಗೆ ಒತ್ತಡಗಳು ಜಾಸ್ತಿ ಇದೆ. ನಮ್ಮ ಯಜಮಾನರು ಫೋನ್ ಮಾಡಿದ್ರು ನಾನು ಅವ್ರಿಗೂ ಹೇಳ್ಬಿಟ್ಟಿದ್ದೀನಿ, ನಮ್ಮ ತಂದೆಗೂ ಹೇಳ್ಬಿಟ್ಟಿದ್ದೀನಿ, ಇದಕ್ಕೆ ದಯವಿಟ್ಟು ನೀವು ನನಗೆ ರಿಕ್ವೆಸ್ಟ್ ಮಾಡಬೇಡಿ ಅಂತೇಳಿ ಬಂದು ಇಲ್ಲಿ 8-8:30 ನಮ್ಮ ಲೀಡರ್ ರಾಜುಗೌಡ ವಿರುದ್ಧವಾಗಿ ಅವರ ಕಂಪ್ಲೇಂಟ್ ಲಾರಿ ಮಾಡಿರೋದು ನಮಗೆ ಮಾಹಿತಿ ಬಂದಿದೆ. ಇದು ವಾಸ್ತವಾಂಶ. ಈಗ ನೀವು ಎಲ್ಲಾನು ಅವರ ಫೋನ್ ರೆಕಾರ್ಡಿಂಗ್ನಲ್ಲಿ ಏನಿದೆ ನೀವೇ ಆಚೆ ತೆಗೆಸಿ, ಯಾರೇನು ಮಾತಾಡಿದ್ದಾರೆ, ಏನಾಗಿದೆ, ಯಾರ್ಯಾರು ಕುಂಬಕ್ಕಿದೆ ಎಲ್ಲ ಇರುತ್ತೆ. ಯಾರ್ಯಾರು ಫೋನ್ ಮಾಡಿದ್ದಾರೆ, ಆ ಫೋನ್ ದುಬೈನಿಂದ ಅವ್ರ ಯಜಮಾನ್ರು ಕಳಿಸಿರೋದಂತೆ. ಯಾರನ್ನ ಮಾತಾಡಲಿ ರೆಕಾರ್ಡಿಂಗ್ ಆಗತ್ತಂತ ಅವರೇ ನಮಗೆ ಸ್ವತಃ ಹೇಳಿರೋದು. ಇದೊಂದು. ಆಮೇಲೆ ಅವ್ರ ಮೇಲೆ ಬೇಕಾದಷ್ಟು ಅಲಿಗೇಷನ್ಸು ಇದೆ. ಅಲಿಗೇಷನ್ನು ನಮ್ಮ ಎಂಟೈರ್ ನಗರದಲ್ಲಿ ಅವರು ಹೊಸದಾಗಿ ಜಾಬ್ನಲ್ಲಿ ಬಂದಿರೋದು. ಅವರು ನಮ್ಮ ನಗರಸಭೆ ಆಡಳಿತದ ಬಗ್ಗೆ ಒಂದು 50% ಗೊತ್ತಿರ್ಬೋದು, 50% ಗೊತ್ತಿಲ್ಲದಿರ್ಬೋದು. ಈಗ ನೋಡಿ, 2016ನಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ನಮ್ಮ ಟೌನ್ ಇಂಟೈರ್ ಸರೌಂಡಿಂಗ್ ಅಕ್ಕಪಕ್ಕ ಯಾವ್ಯಾವ ಸರ್ವೆ ನಂಬರ್ಸ್ ಇದೆ ಇವೆಲ್ಲ ಸರ್ಕಾರ ಹಸ್ತಾಂತ ಮಾಡಿದೆ. ಇಂಟೈರ್ ಟೌನ್ ಹಸ್ತಾಂತ ಮಾಡಿದ್ದಾರೆ. ಈ ಹಸ್ತಾಂತ ಮಾಡಿರೋ ಏನೇನು ಸರ್ವೆ ನಂಬರ್ಸ್ ಇದೆ ಆ ಲಿಮಿಟ್ ಎಲ್ಲ ಅವರು ಕಂಟ್ರೋಲ್ ತಗೋಬೇಕು. ರೆವಿನ್ಯೂ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ನಗರಸಭೆಗೆ ಯಾವತ್ತು ಇನ್ಕ್ರೀಸ್ ಮಾಡ್ಕೊಂತಾರೆ ನಗರಸಭೆಗೆ ಆದಾಯ ಬರುತ್ತೆ, ಸುಮಾರು ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಇರೋರು ಕೈ ಬಿಟ್ಬಿಟ್ಟಿದ್ದಾರೆ. ಈಗ ಹೊಸದಾಗಿ ಇಲ್ಲಿ VR ಡೆವಲಪ್ಮೆಂಟ್ ಏನೋ ಅಂತ ಒಂದು ಸರ್ವೆ ನಂಬರು 132, 133 ಅದು ಇದು ಸಮಯ ಎಲ್ಲ ಇದೆ ನನ್ನ ಹತ್ರ. ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ನಗರಸಭೆಯಿಂದ ಖಾತೆಗಳಾಗ್ತಾ ಇಲ್ಲ ಅಂತೇಳಿ ನನಗೆ ಕೇಳಿ ಬಂದಿದೆ. ಇನ್ನ ದಾಖಲೆ ನನಗೆ ಬಂದಿಲ್ಲ. ಅದು ಲೆಟರ್ ರೆಡಿ ಮಾಡಿದ್ದೀನಿ, ಲೆಟರ್ ಅಲ್ಲಿ ಹಸ್ತಾಂತ ಮಾಡ್ತೀನಿ. ಸುಮಾರಲ್ಲಿ 300 ಸೈಡ್ ಏನೋ ಮಾಡಿದ್ದಾರೆ. 300 ಸೈಡ್ಗೂ
ರವಿನ ಕಟ್ಕೊಂಡು ಅವ್ರಿಗೆ ನಮ್ಮ ನಗರಸಭೆಯಿಂದ ಎ ಖಾತಾನ ಬಿ ಖಾತಾನ ವಗೇರ ವಗೇರ ಕೊಟ್ರೆ ವರ್ಷ ವರ್ಷ ಯಾರು ತಗೊಳ್ತಾರೆ ಅವರೆಲ್ಲ ರವಿನ ಸೋಡ್ತಾರೆ. ಇದು ಬೇಜವಾಬ್ದಾರಿಯಾಗಿ ಒಂದು ಪಾರ್ಟ್ ನಾನು DC ಅವ್ರಿಗೆ ಕೊಟ್ಟಿರೋದು. ಈಗ ನೀವು ಮೀಡಿಯಾನಲ್ಲಿ ನೀವು CC ಕ್ಯಾಮೆರಾದಲ್ಲಿ ಅಕ್ಕಪಕ್ಕ ಇರೋದು ನೋಡಿದ್ದೀರಾ. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ, ಕೆಲವು ಪಕ್ಷಗಳದ್ದು ರಾಜಕೀಯ ಪಕ್ಷದ ಕಟೌಟ್ಸ್ ಅಲ್ಲೇ ಇದೆ, ಊರ್ ಮೇಲೆ ಎಲ್ಲ ಓಡಾಡ್ತಾ ಇದೆ. ನಾನು GPS ಫೋಟೋ ತೆಗೆದಿದ್ದೀನಿ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ. ಇದ್ರದ್ದು ಆ ಕಟೌಟ್ಸ್ ನಲ್ಲಿ ಡೇಟ್ ಸಮೇತ ಇದೆ. ಕಟೌಟ್ಸ್ ನಲ್ಲಿ ಡೇಟ್ ಸಮೇತ ಇದೆ, ಯಾವತ್ತು ಕಟ್ಟಿದ್ದಾರೆ ಅಂತ ಡೇಟ್ ಸಮೇತ ಇದೆ. ಊರಿನಲ್ಲಿ ಎಲ್ಲಾ ಕಡೆ ಅಲಾಡ್ತಾ ಇದೆ ಕಟೌಟ್ಸ್, ಡೇಟ್ ಸಮೇತ ಇದೆ. ಇದ್ರದ್ದು ಸಂಪೂರ್ಣ ಇವರು ಕಟೌಟ್ಸ್ ಪೇಮೆಂಟ್ ಕಟ್ಸ್ಕೊಂಡಿರ್ಬೇಕು ನಮ್ಮ ನಗರಸಭೆಗೆ. ಈಗ ನಾನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳನ್ನಕ್ಕೆ ಇವೆಲ್ಲ ಹಾಕಿ ನೆಕ್ಸ್ಟ್ ಡೇನೆ ಎಲ್ಲ ಚೆಕ್ಸ್ ಹಾಕಿದ್ದಾರೆ. ಇವು ರವಿನ ಕಟ್ಸ್ಕೊಂಡು ಲೀಗಲ್ ಆಗಿ ಇದ್ದಿದ್ರೆ ತೆಗೆಯುವಂತ ಪ್ರಮೇಯ ಏನು? ಮಾನ್ಯ ಕಮಿಷನರ್ ಮೇಡಮ್ ಅವರು ಇಂಥವು ಒಂದಲ್ಲ 10 ಇದೆ. ಇದು ಒಂದು ಅವ್ರದ್ದು ಲೋಪದೋಷಗಳು. ನಾನು DC ಅವ್ರ ಗಮನಕ್ಕೂ ತಂದಿದ್ದೇನೆ ವಿತ್ ಎಲ್ಲ ಡಾಕ್ಯುಮೆಂಟ್ಸ್ ಹಾಕಿ. ಅವ್ರ ಗಮನಕ್ಕೆ ಬಂದಿದ್ರೆ ಮಾಹಿತಿ ತಕೊಂತಾರೆ. ಈಗ ನಾವು ಸಿಲ್ಗಟ್ಟದಲ್ಲಿ ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಎಲ್ಲ ಕೆಲಸ ಮಾಡ್ತಾ ಇದೀವಿ ಅಂತ ಒಂದು ಹೇಳಿದ್ದಾರೆ. ಈಗ ಮೇಡಮ್ ಅವರು ಒತ್ತಡಗಳಿದೆ ನನ್ಗೆ ಅಂತೇಳಿ ಹೇಳಿದ್ದಾರೆ ಮುಖವಾಗಿ, ಡೈರೆಕ್ಟ್ ಫೇಸ್ ಟು ಫೇಸ್. ನಾನು ಅವ್ರ ಜೊತೆ ಮಾತಾಡಕ್ಕೆ ರೆಡಿ, ನಿಮ್ ಮುಖಾಂತರ. ಏನೋ ಆಯಮ್ಮ ನಮ್ಗೆ ಏನು ವಿರೋಧ ಇಲ್ಲ, ಅವ್ರಿಗೂ ನಾವು ವಿರೋಧ ಇಲ್ಲ. ಅವ್ರು ಬರೋ ಟೈಮ್ನಲ್ಲಿ ಅವ್ರ ಕಷ್ಟ ಏನಾಯ್ತು ಎಲ್ಲಾನು ರಾಜು ಗೌಡ್ರ ಹತ್ರ ನಮ್ಮ ಹತ್ರ ಎಲ್ಲ ಬೇಡ್ಕೊಂಡ್ರು, ಏನೋ ಮಾಡಿದ್ರು. ನಾವು ಇಲ್ಲಿ ಅವ್ರಿಗೆ ಸಹಕಾರ ಕೊಟ್ಟಿದ್ದೀವಿ, ಸಹಕಾರ ಮಹಿಳೆ ಲೇಡಿಗೆ ಇರ್ಬೇಕು ಅಂತೇಳಿ. ರಾಜು ಗೌಡ್ರು ಎಲ್ಲಾ ಕಡೆನೂ ದಿಬ್ಬುರಹಳ್ಳಿನಲ್ಲಿ ಮಹಿಳಾ SI ಸಾಹೇಬ್ ಮೇಡಮ್ ಇದ್ದಾರೆ, ಎಲ್ಲಾ ಕಡೆ ಇದ್ದಾರೆ. ಇನ್ನು ಸುಮ್ಮನೆ ಇದಕ್ಕೆಲ್ಲ ಅವರು ಮೇಲೆ ಅಪ್ರಚಾರ ಮಾಡಕ್ಕೆ ಅಂತೂ ಅಫಿಷಿಯಲಿ ಅವರು ನನಗೆ ಈ ತರ ಆಗಿದೆ ಎಲ್ಲ ಅಂತೇಳಿ ಕೊಟ್ಟಿರೋದು ಕಂಪ್ಲೇಂಟು ಅಥವಾ ದೂರು. ಅದ್ರ ಮೇಲೆ ಕಾನೂನು ಚೌಕಟ್ಟಿನಲ್ಲಿ ಅದು ಅವ್ರು ಫೇಸ್ ಮಾಡ್ತಾ ಇದ್ದಾರೆ, ಅದು ತನಿಖೆ ನಡೀತಾ ಇದೆ. ಅದಕ್ಕೆ ನಾವು ವಿರುದ್ಧವಾಗಿ ಹೇಳಕ್ಕೆ ತಯಾರಿಲ್ಲ. ಸೊ ಇಲ್ಲಿ ಏನ್ ಲೋಪದೋಷಗಳಾಗ್ತಾ ಇದೆ ನಮ್ಮ ನಗರದಲ್ಲಿ ನೋಡಿ, 19 ಜನ ವಾಲ್ಮೆನ್ಸ್ ಆ ಟೈಮ್ನಲ್ಲಿ ತೆಗ್ದಿರೋದು. ಯಾರೋ ಚಿಕ್ಕಬಳ್ಳಾಪುರ ಚಿಂತಾಮಣಿ ಕಮಿಷನರ್ ಚಲಪತಿನೇ ತೆಗ್ದಿದ್ದು, ಚಿಂತಾಮಣಿ ಕಮಿಷನರ್ ಚಲಪತಿನೇ ತೆಗ್ದಿದ್ದು. ಈವರೆಗೂ ವಾಲ್ಮೆನ್ಗೆ ತಗೊಳಕ್ ಆಗ್ಲಿಲ್ಲ. ಇಲ್ಲಿ ನೀರಿಗೆ ಸಮಸ್ಯೆಗಳಿದೆ, ಅನೇಕ ಜಾಗ ನೀರು ಸಮಸ್ಯೆ ಇದೆ. ಜನರಿಗೆ ಅವ್ರವ್ರು ವಾಲಂಟ್ರಿ ಆಗಿ ನೀರು ಬಿಟ್ಕೊಡ್ತಾ ಇದ್ದಾರೆ. ಇವೆಲ್ಲ ಇವ್ರು ಸರಿಪಡಿಸ್ಬೇಕು. ಯಾರೋ ಕಮಿಷನರ್ ಮೇಡಮ್ ಇವೆಲ್ಲ ಗಾಳಿಗೆ ಬಿಟ್ಬಿಟ್ಟು ಊರೆಲ್ಲ ಹಾಳಾಗ್ತಿರ್ತಾ ಇದೆ. ಈಗ ಬಿ ಖಾತೆಗಳಿಗೂ ಸರ್ಕಾರ ಗೈಡ್ಲೈನ್ಸ್ ಇರೋದು 100 ರೂಪಾಯಿ ಕಟ್ಕೊಳ್ಳಿ ಅಂತ. ಎಲ್ಲಾ ರಾಜ್ಯದಲ್ಲಿ 100 ರೂಪಾಯಿನೇ ತಗೊಳ್ತಾ ಇರೋದು, ಅಕ್ಕಪಕ್ಕ ತಾಲೂಕಿನಲ್ಲಿನೂ 100 ರೂಪಾಯಿನೇ ತಗೊಳ್ತಾ ಇರೋದು. ವಿಶೇಷವಾಗಿ ನಮ್ಮ ಟೌನ್ ನಲ್ಲಿ 2,000 ಇಸ್ಕೊಳ್ತಾ ಇದ್ದಾರೆ, ರಸೀದಿ ಆಗ್ತಾ ಇದ್ದಾರೆ, 2,000 ಕಟ್ತಾ ಇದ್ದಾರೆ ಬಡವರಿಗೆ. ಸರ್ಕಾರ ಬಿ ಖಾತೆ ಮಾಡಿರೋದು ಉದ್ದೇಶ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ. ಏನು 5 ಗ್ಯಾರಂಟಿ ಮಾಡಿದ್ರು ಅದ್ರ ಜೊತೆನಲ್ಲಿ ಇದೊಂದು 6ನೇ ಗ್ಯಾರಂಟಿ ಅಂತ ಬಿಟ್ಟಿದ್ದಾರೆ. ಈ ಗ್ಯಾರಂಟಿಗಳಿಗೆಲ್ಲ ಚೀಮಾರಿ ಆಗ್ಬೇಕು ಅಂತ ಉದ್ದೇಶ ಇಟ್ಕೊಂಡು 2,000 ರೂಪಾಯಿ ಕಲೆಕ್ಟ್ ಮಾಡ ಎಲ್ಲರೂ ಅಳ್ಕೊಂತಾರೆ, ಕೆಲವರೆಲ್ಲ ಬಡವರು ಬಂದು. ಇನ್ನ ಮೇಲೆ ಏರಿಯಾ ಸುಮಾರು ಒಂದು 8,000 ಖಾತೆ ಮಾಡ್ಬೇಕು. ಅವ್ರು ಬಂದಿತ್ತು ಅವಧಿನಿಂದ ಈವರೆಗೂ ಲಿಮಿಟೆಡ್ ಖಾತೆಗಳಾಗಿದೆ. ಆಮೇಲೆ 2-3 ಎಕರೆ 2 ಎಕರೆ ಇರೋದು, 2 ಎಕರೆ ಇರೋದು ಅವ್ರದ್ದು 26ನೇ ವಾರ್ಡ್ನಲ್ಲಿ ಇರೋದು ಸರ್ವೆ ನಂಬರ್, 26ನೇ ವಾರ್ಡ್ನಲ್ಲಿ ಸರ್ವೆ ನಂಬರ್ ಇರೋದು. 28 ಬುಕ್ನಲ್ಲಿ ಎಂಟ್ರಿ ಕೊಟ್ಟು ಖಾತೆಗಳು ಮಾಡ್ಕೊಟ್ಟಿದ್ದಾರೆ 20-30 20-30 ಅಂತೇಳಿ.
ಆಯ್ತು ತಾವು ಹಾಗಾದ್ರೆ ಇಷ್ಟು ದಿನ ಯಾಕೆ ಇದ್ರ ಬಗ್ಗೆ ಈಗ ಸಿಚುವೇಶನ್ ಬೇರೆ ಇದೆ. ಅಲ್ಲಲ್ಲ, ಈಗ ನಮ್ಗೆಲ್ಲ ನೋಡಿ, ನಾವು ಯಾವಾಗ ನಗರಸಭೆಯಲ್ಲಿ ಆಡಳಿತದಲ್ಲಿ ದೂರ ಇದ್ವಿ, ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಳ್ಳಿ ಅಂತ ನಾವು ದೂರ ಇದ್ವಿ. ಈಗ ಯಾವಾಗ ಇದು ಎಲ್ಲ ಬರೀ ಕಟೌಟ್ ಬಗ್ಗೆ ವಿಚಾರದ ಬಗ್ಗೆ ಆಚೆ ಬಂತು, ಇವೆಲ್ಲ ನಾವು ಡೀಪ್ ಆಗಿ ಈಗ ಎಲ್ಲ ಮಾಹಿತಿಗಳು ನಾವು ಸಂಘಟನೆ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ಸರ್ವೆ ನಂಬರ್ ಬಂದು 85, 87 ಏನೋ ಇದೆ ಸರ್ವೆ ನಂಬರ್. ಅದು ಕದಲ್ ಗುಂಟೆ, ಪತ್ಪುಲ್ಟಿ ಗುಂಟೆ ಜಾಗ. ಈ ಕಡೆ 20 ಗೌಡ್ರು, ರಾಜು ಗೌಡ್ರು, ನಮ್ಮ ಲೀಡ್ರು ಏನು ಮಾತಾಡಿದ್ದಾರೆ ಅಂತ ಒಂದು ಸುದ್ದಿಯಾಗಿ ಅವ್ರ ಮೇಲೆ ಇನ್ಕ್ವೈರಿ ನಡೆಯೋ ಟೈಮ್ನಲ್ಲಿ ಪೊಲೀಸ್ ಇಲಾಖೆಗೆ ಗೊಂದಲ ಬೇಡ, ಪೊಲೀಸ್ ಇಲಾಖೆಯವರು ಸಂಪೂರ್ಣ ಅದು ಮಾಹಿತಿ ತಗೊಂಡು ಲಾಸ್ಟ್ ನಲ್ಲಿ ವಾಸ್ತವಾಂಶ ಏನಿದೆ ಅವರೇ ಸರಿಪಡಿಸ್ತಾರೆ. ಯಾರು ತಪ್ಪಿಸ್ತಿದ್ದಾರೆ ಅಥವಾ ಯಾರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವರೇನೆ ಇದ್ ಮಾಡ್ತಾರೆ. ಯಾಕಂದ್ರೆ ಒಂದು ಕಂಪ್ಲೇಂಟ್ ಹೋದ್ಮೇಲೆ ಅವ್ರದ್ದೇ ಆದಂತ ಒಂದು ಗುರಿ ಇರುತ್ತೆ, ಅವರು ಅದು ಸಾಧನೆ ಮಾಡ್ಬೇಕಾಗುತ್ತೆ. ಅದಕ್ಕೆಲ್ಲ ಸಂಪೂರ್ಣ ಎಲ್ಲರೂ ನಾವು ಸಹಕಾರ ಕೊಡಕ್ಕೆ ಅವರು ಯಾವಾಗ ಏನೇನು ಹೇಳಿದ ಎಲ್ಲರೂ ತಯಾರಿದೆ. ಅದಕ್ಕೆ ಗೊಂದಲ ಬೇಡ ಅಂತೇಳಿ ಈಗ ಅನೇಕ ಜನ ನಮ್ಗೆ ನಮ್ಮ ತಾಲೂಕವರು, ಬೇರೆ ತಾಲೂಕವರು ಎಲ್ಲರೂ ನಮ್ಮ ಮೇಲೆ ಒತ್ತಡಗಳು ಜಾಸ್ತಿ ಆಗಿದೆ. ಯಾಕೆ ನೀವು ಲೀಡರ್ಸ್ ಎಲ್ಲ ಏನಿದೆ ವಾಸ್ತವಾಂಶ ನೀವು ಒಂದು ಆಚೆ ಇಟ್ಟಿದ್ರೆ ಅವರು ಹೇಳಿರೋದೇ ನಿಜ ಅಂತ ನಮ್ಗೆಲ್ಲ ಕಂಡು ಬರುತ್ತೆ ಅಂತೇಳಿ ನಮ್ಗೆ ಒತ್ತಡಗಳು ಜಾಸ್ತಿ ಆಯ್ತು. ಆ ಒಂದು ದೃಷ್ಟಿ ಇಟ್ಕೊಂಡು ನಾವೆಲ್ಲ ಸೇರಿ ಒಂದು ಮಾಡ್ಬೇಕಾಗಿತ್ತು. ಯಾವುದೋ ನಿಮ್ಮ ಮುಖಾಂತರ ಜನರಿಗೆ ಮಾಹಿತಿ ಕೊಡ್ಬೇಕಂತ ಉದ್ದೇಶದಿಂದ ನಾವು ಮಾತಾಡಿದ್ದೀವಿ. ಇನ್ನ ಏನನ್ನ ಇದ್ರೆ ನಾನು ಹೇಳ್ತೀನಿ. ಇಲ್ಲ ಮಿಕ್ಕಿದ್ದು ನರೇಂದ್ರ ಮತ್ತು ಸಮಿ ತನ್ನು ಇಲ್ಲಿ ವೆಂಕಟೇಶ್ ಇದ್ದಾರೆ, ಕೇಳ್ಬೋದು. ಈ ಒಂದು ರಾಜ್ಯ ಮಟ್ಟದಲ್ಲಿ ದೊಡ್ಡ ಆರೋಪಕ್ಕೆ ಗುರಿಯಾಗುವಂತಹ ನಿಟ್ಟಿಗೆ ಆಕ್ರೋಶದ ಮಾತುಗಳನ್ನ ಮಾತಾಡತಕ್ಕಂತಹ ರಾಜ್ಯದವರ ಒಂದು ಈ ಒಂದು ಪರಿಸ್ಥಿತಿಗೆ ಆಡಿಯೋದಲ್ಲಿ ಅಪ್ಪಟ್ಟವ್ರಿಗೂ ಕೂಡ ಹೇಳಿದ್ವಿ, ಸಂಬಂಧಪಟ್ಟಾಗಿ ಗಮನ ತಂದಿದ್ದಾರೆ. ತಾವು ಅಧ್ಯಕ್ಷರಾಗಿದ್ದಂತಹ ಹಿಂದೆ ಇಂಥ ಒಂದು ಸನ್ನಿವೇಶ ಉದ್ಭವಿಸೋದಕ್ಕೆ ನೀವು ಅದನ್ನ ಬಗೆಹರಿಸೋದ್ರಲ್ಲಿ ವಿಫಲತೆಯೇ ಕಾರಣವಾಯ್ತಾ ಅನ್ಬೋದಾ? ನನ್ಗೆ ಏನು ಈಗ ಪ್ರಸ್ತಾಪ ಆಗಿದೆ, ಏನ್ ಲೀಕ್ ಆಗಿದೆ, ನಮ್ಮ ರಾಜು ಅವರು ನಮ್ಮ ಲೀಡರ್ ಏನ್ ಹೇಳಿದ್ದಾರೆ ಅಂತ ಏನು ಪದಗಳಿದೆ ಆ ವಿಚಾರ ನನ್ಗೆ ಹೇಳಲಿಲ್ಲ. ಅವ್ರ ಫೋನ್ ನಲ್ಲಿ ಇದೆ ರೆಕಾರ್ಡಿಂಗ್, ತಗೊಳ್ರೆ ನಾನು ಮಾತಾಡಿರೋದಿದೆ ಅವ್ರ ರೆಕಾರ್ಡಿಂಗ್. ಏನ್ ಹೇಳಿದ್ದಾರೆ, ಕಟೌಟ್ ಬಿಚ್ಚಿದ್ದೀನಿ, ಇಟ್ಟಿದ್ದೀನಿ, ಕೆಲವು ಅಲ್ಲಿ ಆಕ್ಸಿಡೆಂಟ್ ಅದು ಇದು ಏನೋ ಆಗ್ತಾ ಇತ್ತು, ಅದಕ್ಕೆ ದೂರ ಬಂತು, ನಾನು ಪಕ್ಕದಲ್ಲಿ ಇಟ್ಟಿದ್ದೀನಿ, ನೀವು ಬೇಕಂದ್ರೆ ತಕೊಂಡೋಗಿ ಕಟ್ಸ್ಕೊಳ್ಳಿ ಅಂತ ನನ್ಗೆ ಹೇಳಿದ್ದಾರೆ. ರೆಕಾರ್ಡಿಂಗ್ ಇದೆ. ಮತ್ತೆ ರಾಜು ಗೌಡ್ರು ನನ್ಗೆ ಬೈದ್ರು, ನನ್ಗೆ ಈ ತರ ಹೇಳಿದ್ದಾರೆ ಅಂತ ನನ್ನ ಹತ್ರ ಫೋನ್ ನಲ್ಲಿ ಆಗ್ಲಿ ಏನೋ ಆಗ್ಲಿ ಹೇಳಲಿಲ್ಲ. ಅವ್ರ ಫೋನ್ ನಲ್ಲಿ ರೆಕಾರ್ಡಿಂಗ್ ಇದೆ, ನೀವೇ ಆಚೆ ತೆಗೀರಿ. ನಾನು ಮೇಡಮ್ ಅವ್ರಿಗೆ ಸಾರ್ವಜನಿಕವಾಗಿ ಕ್ಷಮಾಪಣೆ ಹೇಳಿದ್ದಾರೆ, ಆದ್ರೂ ಸಹ ಅದು ತಣ್ಣಗಾಗಿಲ್ಲ, ಮತ್ತಷ್ಟು ಬೆಳ್ಕೊಂಡು ಹೋಗ್ತಾನೆ ಇದೆ. ಇದಕ್ಕೆಲ್ಲ ಯಾರು ಏನ್ ಕೈವಾಡ ಇದೆ. ಯಾಕಂದ್ರೆ ಇವರು ಹಾಸನ ಜಿಲ್ಲೆ ಅವರು, ನಮ್ಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಅವರು ಯಾವತ್ತೂ ಕೂಡ ಅಂತ ಭಾಷೆನ ಬಳಸ್ಕೊಂತವ್ರಲ್ಲ, ಆ ರೀತಿ ನಡ್ಕೊಂಡವ್ರು ಅಂತಲ್ಲ. ನಮಗೆ ಇದೊಂದು ಏನಪ್ಪ ಇದು ಈ ಘಟನೆ ಸಂಭವಿಸ್ಬೇಕಲ್ಲ, ಯಾವ ರೀತಿ ಈ ತರ ಆಯ್ತು, ಯಾಕೆ ಆ ತರ ಯಾವತ್ತೂ ಮಾತಾಡದಂತ ವ್ಯಕ್ತಿ ಆ ತರ ಮಾತಾಡ್ಬೇಕು ಅನ್ನೋದಕ್ಕೆ ನಾವು ಇವತ್ತು ಕೂಡ ನಾವು ಅದನ್ನ ಡೈಜೆಷನ್ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ಈ ತರ ಮಾತಾಡಿದ್ರ ಅನ್ನೋ ಇದ್ರಲ್ಲಿದೆ. ಆ ವಾಸ್ತವದ ಪ್ರಕಾರ ಹೇಳ್ಬೇಕಂತಂದ್ರೆ ಈಗ ಅಲ್ಲೇ ಅದೇ ಜಾಗದಲ್ಲಿ ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಅಮ್ಮ ಯಾರಿದ್ರು ಕೂಡ ಅವ್ರು ಮಾತಾಡಿದ್ರೆ ತಪ್ಪುಗಾಗಿ ಅವರು ಕೂಡ ನಮ್ಮ ನಾಯಕರು ಕ್ಷಮೆ ಕೇಳಿದ್ದಾರೆ, ಬಯಸರ ಕ್ಷಮೆ ಕೇಳಿದ್ದಾರೆ. ಇನ್ನೊಂದು ಉದ್ದೇಶ ನೋಡಿ ಸರ್, ನಿಮ್ಗೆಲ್ಲ ಗೊತ್ತು, ನೀವು ಕೂಡ ಪ್ರತಿಯೊಂದು ಸ್ಥಳದ ವರವನ್ನ ರಾಜ್ಯಗಳು ಬಂದಾಗಿಂದ ನೋಡಿದ್ದೀರಿ, ನಿಮ್ ಗಮನದಲ್ಲಿದೆ ನೋಡಿ. ಅವತ್ತು ಕೊರೋನಾ ಸಂಕಷ್ಟ ಕಾಲ, ಬಹಳಷ್ಟು ಕಷ್ಟಗಳು ಅನುಭವಿಸಬೇಕಾದಂತ ಕಾಲದಲ್ಲಿ ಅವ್ರು ಹಾಲಿರ್ತಾರೆ ನಮ್ಮ ಕ್ಷೇತ್ರಕ್ಕೆ. 5 ಆಂಬುಲೆನ್ಸ್ ಇವತ್ತು 10 ಆಂಬುಲೆನ್ಸ್ಗಳನ್ನ ಅವತ್ತು ತಂದು ಹೋಗ್ಲಿಗೆ 2 ಹಂಚಿಕೆ ಮಾಡಿ 1000 ಜನ ಪ್ರಾಣ ರಕ್ಷಣೆ ಮಾಡ್ತಾರೆ. ಅಷ್ಟೇ ಅಲ್ಲ ಅವರ ಸಾಧನೆ. ಅವತ್ತು ಕೊರೋನಾ ಸಂಕಷ್ಟ ಕಾಲದಲ್ಲಿ ದಿನಸಿ ಕಿಟ್ಟು 1200 ರೂಪಾಯಿ ಒಂದು ತಿಂಗಳಿಗಾಗುವಷ್ಟು ಬಡವರಿಗೆ ಅವತ್ತು ಏನೋ ಒಂದಷ್ಟು ದಿನಕ್ಕೆ ಎಷ್ಟು ದಿನ ಆಗುತ್ತೋ ಪರವಾಗಿಲ್ಲ ಅಂತೇಳಿ ಅವತ್ತು ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆದಂತ ದಿನಸಿ ಕಿಟ್ಟನ್ನ 1 ಲಕ್ಷ ದಿನಸಿ ಕಿಟ್ಟನ್ನ ಶಿಬಿರದ ಕ್ಷೇತ್ರದಿಂದ ಅಂತಾರೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ, ಮನೆ ಇಳಿದಂತವ್ರಿಗೆ ಇವತ್ತು ದೀನಕ್ಕಳಲ್ಲಿ, ತಲಕಾಯಿ ಬೆಟ್ಟ ಬಹಳಷ್ಟು ಕಡೆ
ಕುಡಿಯೋ ಫಿಲ್ಟರ್ ನೀರನ್ನ ಹಚ್ಕೊಟ್ಟಿದ್ದಾರೆ. ಇವತ್ತು ಕೂಡ ಅವರು ಫ್ರೀ ಆಗಿ ಕುಡಿಯೋ ನೀರನ್ನ ಕುಡಿತಾರೆ. ಆಯ್ತಾ, ಅಷ್ಟೇ ಅಲ್ಲ, ಇವತ್ತು ಕಲ್ಗಾಯಿ ಬೆಟ್ಟ ದೇವಸ್ಥಾನದಲ್ಲಿ ಬೋರ್ವೆಲ್ ಹಾಕ್ಬೋದು, ಬಹಳಷ್ಟು ಹಾಕ್ತಿದ್ದಾರೆ. ಕಲ್ಗಾಯಿ ಬೆಟ್ಟದಲ್ಲೂ ಕೂಡ ವಿಶೇಷವಾಗಿ ಅಲ್ಲಿ ಆಗ್ಬೋದು, ಇದ್ನೂರಲ್ಲಿ ಆಗ್ಬೋದು, ಈ ಕಲ್ಗಾಯಿ ಬೆಟ್ಟ ಒಂದು 4-5 ಸಾವಿರ ನೀರು ಬರ್ತಾ ಇದೆ. ದೇವಸ್ಥಾನ ಅಭಿವೃದ್ಧಿಗಳಿಗೆ ನೀವು ಗಮನದಲ್ಲಿ ಇರ್ಬೋದು. ನಿಮ್ಮ ಗಮನದಲ್ಲಿದೆ, ಸುಮಾರು 300-400 ದೇವಸ್ಥಾನಗಳಿಗೆ ಲಕ್ಷಾಂತರ ರೂಪಾಯಿ ಸಹಾಯ ಮಾಡಿ ಕೋಟ್ಯಾಂತರ ಅನುದಾನವನ್ನು ನೀಡಿದ್ದಾರೆ. ಅದು ಗಮನದಲ್ಲಿದ್ದಾರೆ. ಸುಮಾರು 7-8 ಕೋಟಿ ದುಡ್ಡನ್ನ ಅವರು ದೇವಸ್ಥಾನಗಳಿಗಾಗಿ ಅಭಿವೃದ್ಧಿಗಾಗಿ ಖರ್ಚು ಮಾಡಿಕೊಂಡು ಪಕ್ಷದ ಸಂಘಟನೆ ವಿಚಾರ ಬಂದಾಗ ರಾತ್ರಿ ಆಗಲು ಎಷ್ಟೇ ಕಷ್ಟ ಆಗಿ ದುಡ್ಡಿದ್ದಾರೆ. ಆದರೆ ಇವತ್ತು ವಿಚಾರ ಏನಂದ್ರೆ, ಒಬ್ಬ ಅಧಿಕಾರಿನ ಈ ತರ ಮಾತಾಡ್ಬೇಕು ಅನ್ನೋ ಮಾತಾಡಬೇಕಾಗಿತ್ತು. ಆದ್ರೆ ಅವ್ರು ಯಾಕೆ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಎಲ್ಲಿ ಮಾತಾಡ್ಬಿಟ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ನೋಡ್ಬೋದು, ಅವರು ನಾವು ತುಂಬಾ ಹತ್ರದಿಂದ ನೋಡಿದ್ರೆ ಪ್ರತಿಯೊಬ್ಬ ಕಾಂಗ್ರೆಸ್ನ ಮುಖಂಡಗಳನ್ನ, ಕಾರ್ಯಕರ್ತರನ್ನ, ಲೀಡರ್ಸ್ನ ಪಕ್ಷದಲ್ಲಿ ಕೆಳಮಟ್ಟದಿಂದ ಅತ್ಯಂತ ಕೆಳಮಟ್ಟದಿಂದ ಸಂಘಟನೆ ಮಾಡೋದಕ್ಕೆ ಬಹಳಷ್ಟು ಉತ್ತೇಜನ ಕೊಡ್ತಾರೆ. ಅದಕ್ಕಾಗಿ ಸಾಧು ರಾತ್ರಿ ದುಡಿತಾರೆ. ಅವರ ತನ್ನ ಮನ, ಅವ್ರ ಶಕ್ತಿ ಮೀರಿ ತನ್ನಲ್ಲಿರೋದನ್ನ ದಾನ ಮಾಡೋದಕ್ಕೆ ನೋಡ್ತಾರೆ. ನಾವು ಭಗವಂತ ಶಕ್ತಿ ಕೊಡ್ತಾನೆ. ನಾವು 10 ಜನ ಕೊಟ್ರೆ ನಮ್ಗೆ 100 ಜನ ಕೊಡೋಷ್ಟು ಶಕ್ತಿ ಭಗವಂತ ಒಂದ್ ಕಡೆಯಿಂದ ಸೃಷ್ಟಿ ಮಾಡ್ತಾನೆ ಅನ್ನೋ ಒಂದು ಏಕೈಕವಾದಂತ ಆಲೋಚನೆ ಇಟ್ಕೊಂಡು ಮಾಡಿದ್ದಾರೆ. ನಿಮ್ಗೂ ಗೊತ್ತಿರ್ಬೇಕು, ಕಾಂಗ್ರೆಸ್ ಆಫೀಸಲ್ಲಿ IAS ಕೋಚಿಂಗ್ ಸೆಂಟರ್ ಇವತ್ತು 1 ಲಕ್ಷ 1-2 ಲಕ್ಷ ಖರ್ಚು ಮಾಡಿದ್ರು ಕೂಡ ಅಂತ ಎಜುಕೇಶನ್ ಸಿಗಲ್ಲ. ಅದನ್ನ ಫ್ರೀ ಆಗಿ ಮಧ್ಯಾಹ್ನದ ಬಿಸಿ ಊಟದ ಜೊತೆಯಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ IAS ಕೋಚಿಂಗ್ ಸೆಂಟರ್ ಕೊಟ್ಟಿರುವಂತದ್ದಾಗ್ಬೋದು. ಮತ್ತೆ ಯಾವುದೇ ಕೆಲಸಗಳಿಗಾಗ್ಲಿ ಒಂದಕ್ಕೆ ಮುಂದೆ ಬರ್ತಾರೆ. ಪಾರ್ಟಿ ಕೆಲಸ ಅಂದ್ರೆ ಹಗಲು ರಾತ್ರಿ ದುಡಿತಾರೆ. ಈ ಉದ್ದೇಶ ಏನಾಯ್ತು ಅಂದ್ರೆ, ಇವತ್ತು ಅಲ್ಲಿ ಯಾವುದೋ ಒಂದು ಸಂಘಟನೆ ವಿಚಾರವಾಗಿ ಕ್ಷೇತ್ರದ ಜನತೆಗೆ ಮನರಂಜನೆ ಕಾರ್ಯಕ್ರಮ ಆಯೋಜಿಸಬೇಕು. ಅದನ್ನ ಒಂದು ನಮ್ಮ ಪಕ್ಷದ ಒಬ್ಬ ಪ್ರಭಾವಿ ನಾಯಕರ ಮಗ ಒಂದು ಈ ಸೈಟ್ ಮೂವಿನ ತಗೊಂಡ್ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದು ಗೌರವ ಕೊಡ್ಬೇಕು. ಅದ್ರ ಮೂಲಕ ನಮ್ಮ ಕ್ಷೇತ್ರದ ಜನತೆಗೆ ಒಂದು ಮನೋರಂಜನೆ ಕಾರ್ಯಕ್ರಮ ಮಾಡ್ಬೇಕು ಅನ್ನುವ ಒಂದು ಕಾರ್ಯದಲ್ಲಿ ಈ ಒಂದು ಅವಘಡ ಆಗಿದೆ. ತಪ್ಪು ಆಗಿದೆ. ತಪ್ಪಿಗೆ ನಮ್ಮ ಮಾಡಿದ್ರು ಕ್ಷಮೆ ಕೇಳಿದ್ದಾರೆ. ಆದ್ರೆ ದಯವಿಟ್ಟು ಇದನ್ನ ಆಗಬೇಕಾದ್ರೆ ಇದ್ರ ಮೂಲ ಕಾರಣ ಏನು, ಯಾರು ಇದರಿಂದ ಇಷ್ಟೆಲ್ಲ ಉತ್ತೇಜನ ಕೊಡ್ತಾ ಇದ್ದಾರೆ? ಈಗ ಈಗ ಏನೋ ಒಂದು ಸಂಭವ ಆಗಿದೆ. ಒಬ್ಬ ಮೇಡಮ್ ಅವರು ಆ ಅಮ್ಮ ತಗೊಳ್ಳೋದು ಯಾರಿಗೆ ಮನವಿಯನ್ನ ಸಲ್ಲಿಸ್ಬೇಕು? ಅದು ಬಿಟ್ಟು ಸಮಾಜಕ್ಕೆ ಇನ್ನೊಬ್ಬರಿಗೆ ಯಾರ ಮೂಲಕ ಇಷ್ಟೆಲ್ಲ ಈ ಕೃತ್ಯ ಆಗ್ಬೇಕಂತಂದ್ರೆ, ಅಂದ್ರೆ ಈ ಮಾಹಿತಿ ಸ್ಪ್ರೆಡ್ ಆಗ್ಬೇಕಂದ್ರೆ ಬೇರೆಯವ್ರಿಗೆ ಯಾಕೆ ಕೊಟ್ರು? ಇದ್ರ ಹಿಂದೆಲ್ಲ ಏನು? ಮತ್ತೆ ಇದ್ರ ಇಷ್ಟೆಲ್ಲ ಒಳ ಏನು ಸೃಷ್ಟಿ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳು ಯಾರು? ಇವತ್ತು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ತಮಗೂ ಕೂಡ ಅರ್ಥ ಆಗ್ತದೆ. ಬ್ಯಾನರ್ ಕೇವಲ ಜನ ಆಗಿದೆ, ಓಕೆ. ಆದ್ರೆ ಈಗ ಕಾನೂನು ಮುಂದೆ ಎಲ್ಲರೂ ಒಂದೇ. ನಾವು ಕಾನೂನು ಮುಂದೆ ಕಾನೂನಿನ ಮುಂದೆ ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಏನು ಅಲ್ಲಿ ನಡೆದಿರೋದು. ಅವ್ಯಾಚಕ ಪದಗಳ ಬಳಕೆ ಮಾಡಿ ಈ ತರ ಆಗಿದೆ. ಅದಕ್ಕೆ ಈಗಾಗಲೇ ಬೇರೆ ಯಾವ ಪಕ್ಷದಲ್ಲೂ ಯಾವುದೇ ಸಂದರ್ಭದಲ್ಲೂ ಇನ್ನು ಯಾರು ಮಾತಾಡೇ ಇಲ್ವಾ? ಕೇಳ್ಕೊಳ್ಳಿ, ಮಾತಾಡೇ ಇಲ್ವಾ? ಅಂದ್ರೆ ಇದಕ್ಕೆ ಇಷ್ಟೆಲ್ಲ ಉತ್ತೇಜನ ಯಾಕೆ ಕೊಡ್ತಾ ಇದ್ದೀರಿ? ಆರು ಬೆಟ್ಟ ತಗೊಂಡಿದ್ರೆ ತಪ್ಪಾಗೋದಿಲ್ಲ. ನಾನು ಹೇಳ್ತಿರೋದು ಹೇಳ್ತಾರೆ, ನಾವು ತನಿಖೆ ನೀಡಿದ್ದೀವಿ. ಅವರು ನಮ್ಮ ಹತ್ರ ಇದು ಏನು ಅವತ್ತು ಇದಾಯ್ತಲ್ಲ ಕೇಸ್ ಆಗುವಾಗ ನಮ್ಮ ಹತ್ರ ಮಾತಾಡಿದ್ವಿ. ನಾನದ್ರ ಬಗ್ಗೆ ಆ ಹೆಣ್ಮಗು ಬಗ್ಗೆ ನಾನು ಚಿಕ್ಕದಾಗಿ ಮಾತಾಡಿಲ್ಲ. ಅದೇನು ನಾವು ಮಾತಾಡೋ ಆಡಿಯೋ ಮಿಸ್ ಆಗಿದೆ. ಹೆಣ್ಮಗು ಅತ್ಯಂತ ಇದು ಮಾಡ್ತಿದ್ದಾರೆ. ಅದನ್ನ ಸಮಾಧಾನ ಕೇಳಿದ ಒಂದು ತೀರ್ಮಾನ ಅಂತ ಕೇಳ್ತಾ ಇದ್ದೀನಿ. ಇದು ನಾನು ಇದು ಕಾನೂನು ಹೋರಾಟ ಮುಗಿಸ್ಕೊಂಡು ಬಂದರೆ ನಾನು ಇದ್ರಿಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರೆ ಅದೊಂದು ಕಾನೂನು ಇದೆ. ಯಾಕಂದ್ರೆ ಅದೇ ಒಂದು ವಿಷಯದಲ್ಲಿ ಮಾತಾಡಿಲ್ಲ ಏನೋ ಅದನ್ನ ಇದು ಮಾಡಿದ್ರು ಮಿಸ್ಗೈಡ್ ಮಾಡಿ ಈಗ ಮಾತಾಡೋದು ಅದೇ 2 ದಿನ ಮೊದಲು ಮಾತಾಡೋದು ಕಾರ್ಯಕ್ರಮ ಹಾಕ್ಬಿಟ್ಟು 2 ದಿನ ಮೊದಲು ಮಾತಾಡೋದು. 2 ದಿನ ಆದ ಮೇಲೆ ಪುಷ್ಅಪ್ ಆಗಿ ಕೇಸು ಕಂಪ್ಲೇಂಟ್ ಕೊಟ್ಟು ಆಡಿಯೋ ವೈರಲ್ ಆಗಿರೋದು. ಯಾಕೆ ಅವತ್ತು ಯಾಕೆ ವೈರಲ್ ಮಾಡಿಲ್ಲ ಮೇಡಮ್ ಅವರು? ಈ ಪಕ್ಷದ ಮಾತಾಡ್ತಾರೆ ಇಲ್ಲ. ಈಗ ಕಾನೂನು ಪ್ರಕಾರ ಹೋರಾಟ ನಡೀತಾ ಇದೆ. 3 ಗಂಟೆ ಆಮೇಲೆ ಪತ್ರಿಕೆ ಇದು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರು ಕಾನೂನು ಪ್ರಕಾರ ಏನಾಗುತ್ತೆ ಇವತ್ತೇನು ಬೇಲಾಗೋ ಇದೆ ಅಂತ ಹೇಳಿದೆ. ಅವ್ರೇನ್ ಬೇಲಾದ್ರೆ ನಾಳೆ ಅವರೇ ಬರ್ತಾರೆ. ಎಲ್ಲಾ ಕಾರ್ಯಕ್ರಮಗಳು ಸ್ಟೇಷನಲ್ಲೇ ಕರೆದು ವಿಚಾರಣೆ ಮಾಡ್ತಾರೆ. ನಮ್ಮ ಕೇಳಿದ್ರು ನಿಮ್ಗೆ ಮಾಹಿತಿ ಇದೆ ಹೇಳ್ರಿ ಹೇಳಿದ್ರೆ ಅಂತ ಹೇಳಿದ್ರು. ನಮ್ಮನ್ನು
ಒಂದು 2-3 ಸಲ ಕಳಿಸಿದ್ರು ಒಮ್ಮೆ. ಆಮೇಲೆ ಅವ್ರ ಮನೇಲಿ ಹೆಣ್ಮಕ್ಳು ಕಳಿಸ್ತಾ ಇದ್ದಾರೆ. ಇವತ್ತು ಅವ್ರ ಮನೇಲಿ ಒಬ್ಬ ಪಾಪಗಳಲ್ಲಿ 4 ಇದ್ದಾರೆ, ಅವ್ರು ಕಳಿಸಿದ್ದಾರೆ. ಅದಕ್ಕೆ ನಾವ್ ಯಾರು ಅಲ್ಲಿ ಹೋಗಿ ಸುತ್ತಮುತ್ತ ಏನಿದ್ವು ಬಳದ ಉದಾ ಇದ್ವು ಎಲ್ಲರೂ ಕಳಿಸ್ತಾ ಇದೆ, ಹಿಂಸೆ ಕೊಡ್ತಾವ್ರೆ. ನಿಮ್ಗೆಲ್ಲ ಗೊತ್ತಿಲ್ಲ ಏನ್ ಹೇಳ್ತಾರೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಾಗ. ಈಗ ಸರ್, ಈಗ ಪೊಲೀಸ್ ಇಲಾಖೆ ಒಂದು ಸುದ್ದಿಗೋಷ್ಠಿ ಮಾಡಿದ್ದೆ. ಅವ್ರ ಮೇಲೆ ಇದನ್ನು ಹೊರತುಪಡಿಸಿ ಇನ್ನೂ 16 ಪ್ರಕರಣಗಳು ಅವ್ರ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿಗೋಷ್ಠಿ ನಡೆಸಿ ಈಗಾಗಲೇ ಮಾಹಿತಿ ಕೊಟ್ಟಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ, ಈಗ ನೀವೇ ನೋಡ್ಬೋದು, ಚುನಾವಣೆ ಸಂದರ್ಭದಲ್ಲಿ ಯಾರೋ ಪಾಂಪ್ಲೆಟ್ ಅಲ್ಲಿ ಸಿಕ್ಕಿದೆ, ಪಾಂಪ್ಲೆಟ್ ರಾಜೀವ್ ಗೌಡ್ರದ್ದಿದೆ, ಅದೊಂದು ಕೇಸು. ಮತ್ತೊಂದು ಯಾರು ಎತ್ಕೊಂಡು ಏನೋ ಹಂಚ್ತಾ ಇದ್ರು ಅವುಗಳಿಗೆ ಸಂಬಂಧಪಟ್ಟಂತೆ 1-2 ಕೇಸು. ಮತ್ತೆ ಈ ಸಂದರ್ಭದಲ್ಲಿ ಲೇಟರ್ ಪ್ರಚಾರ ಮಾಡ್ತಾ ಇದ್ರು ಮತ್ತೆ ಇದ್ಯಾವುದೋ ಒಂದು ವ್ಯವಹಾರ, ಅವ್ರ ವ್ಯವಹಾರಕ್ಕೆ ಚೆಕ್ ಬೌನ್ಸ್ ಆಗಿದೆ ಅಂತ ಕೇಸಿದ್ರು. ಈಗ ಒಂದು ಹೊಸದಾಗಿ 1-2 ಕೇಸು. ಈ ತರ ಕೇಸುಗಳನ್ನ ಅವ್ರ ಸಂಬಂಧಪಟ್ಟಂತೆ ಇರ್ತವೆ. ಒಬ್ಬ ರಾಜಕೀಯ ಈಗಾಗಲೇ ನಿಮ್ಗೆ ಗಮನಕ್ಕೆ ಬಂದಿದೆ, ಸಮಾಜದಲ್ಲಿ ಬೆಳೀತಾ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಅದು ಸರ್ವೇ ಸಾಮಾನ್ಯ. ಇಲ್ಲಿ ಕಾನೂನು ಹೋರಾಟ ಅವರು ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೂ ಕೂಡ ಅವರೇನು ಹಿಂದೆ ಆಗ್ತಾ ಇಲ್ಲ. ಅವರಿಗೆ ಅವ್ರದ್ದೇ ಆದಂತ ಒಂದು ಶೈಲಿಯಲ್ಲಿ ಶಕ್ತಿ ಮೀರಿ ಅವರ ಸಮಾಜ ಸೇವೆ ಮಾಡ್ಬೇಕು ಅಂತ ಬಂದರು. ಪಕ್ಷ ಗುರುತಿತ್ತು, ಟಿಕೆಟ್ ಕೊಟ್ಟು ಇವತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ನಾನು ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಈ ಕೃತ್ಯ ಆಗಿದೆ, ಈ ಘಟನೆ ನಡೆದ್ಬಿಟ್ಟಿದೆ. ಇದ್ರ ಹಿನ್ನೆಲೆ ಸ್ವಲ್ಪ ತಿಳಿಸಿ, ಜನಸಾಮಾನ್ಯರಿಗೆ ಬೇರೆ ದಾರಿಗೆ ಅವ್ರ ಮೈಂಡ್ ಡೈವರ್ಟ್ ಆಗುತ್ತೆ. ಯಾಕೆ ಈ ಒಂದು ವಾಕ್ಯದಿಂದ ಈ ಮಾತುದಿಂದ ಯಾವುದೇನಾದ್ರೂ ಘಟನೆಯಿಂದ ಇಷ್ಟೆಲ್ಲ ಪ್ರಚಾರ ಆಗ್ತದ, ಇಲ್ಲ ಇದರಿಂದ ಇನ್ನೇನಾದ್ರೂ ಬೇರೆ ದುರುದ್ದೇಶ ಇದೆಯಾ? ಅದನ್ನ ದಯವಿಟ್ಟು ತಾವು ಹೊರ ತೆಗಿಬೇಕು. ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಮಾಧ್ಯಮಗಳು ಹೇಳ್ತೀನಿ ನೋಡಿ, ಇವತ್ತು ಸಮಾಜದ 4ನೇ ಅಂಗ, ಶಕ್ತಿಯುತವಾದಂತ ಬಲಿಷ್ಠವಾದಂತ ಅಂಗ. ನೀವು ಮನ್ಸು ಮಾಡಿದ್ರೆ ಅದು ಎಂತ ಪ್ರಕರಣ ಆಗ್ಬೋದು ಬೆಳೆಸ್ತೀವಿ. ನಿಮ್ಮಲ್ಲಿ ಆ ಶಕ್ತಿ ಇದೆ. ದಯವಿಟ್ಟು ನೀವು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಿ. ಆತ ಸಿದ್ದಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಮನೆಗೂ ತನ್ನದೇ ಆದಂತ ಕಾಣಿಕೆಯನ್ನು ನೀಡಿದಿನ, ಸಹಾಯ ಮಾಡಿದ, ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದಿನ. ಆತನ್ನ ನಮ್ಮ ಧರ್ಮ ಇದೆ ಬಿಡಬಾರ್ದು. ಆದ್ರೆ ತಪ್ಪು ಮಾಡಿದಾನೆ, ಅದು ತಪ್ಪಿಗೆ ಕಾನೂನಾತ್ಮಕವಾಗಿ ಕಾನೂನು ಅದಕ್ಕೆ ಏನ್ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾ, ಇಲ್ಲ ಅಂತಂದ್ರೆ ತಪ್ಪಾಗಿಲ್ಲ ಅಂತೇಳಿ ಬಿಟ್ಟು ಈ ಸಂಬಂಧದಲ್ಲಿ ನಿಮ್ಗೆ ಮಾಹಿತಿ ಇರ್ತದೆ. ಪೊಲೀಸ್ ಇಲಾಖೆಯವರ ಹತ್ರ ಏನು ಮಾಹಿತಿ ಇದೆಯೋ ಅದು ಸಂಪೂರ್ಣ ಮಾಹಿತಿ ಒಳ್ಳೆ ಬೆಳೆಯಲು ಇರ್ತದೆ. ದಯವಿಟ್ಟು ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ. ಅವ್ರು ಯಾರು ಹೇಳಿ, ಇಲ್ಲ ಪತ್ರಿಕೆಗಳಲ್ಲಿ ಬರೀರಿ, ಅದು ಜನತೆಗೆ ಒಂದು ಮಾಹಿತಿ ಸಿಗುತ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ. ಯಾವುದೇ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಫಸ್ಟ್ ಪ್ರತಿಭಟನೆ ಒಂದು ಆರೋಪಗಳನ್ನ ಮಾಡ್ತಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಪ್ರತಿಭಟನೆಗೂ ಮುಂಚಿತವಾಗಿ ಮನವಿ ಕೊಡೋದಕ್ಕೆ ಮುಂಚಿತವಾಗಿ ಚಿಂತಾಮಣಿಯಿಂದಲೇ ಒಂದು ಪೌರಾಯುಕ್ತರ ಕಿಡಿಗೇಡಿ ಅಂತ ಹೇಳಿ ಎಲ್ಲ ಒಂದು ಹೋರಾಟ ಕರೆದಿದೆ. ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಜಿಲ್ಲಾ ಉಸ್ತುವಾರಿ ಇರ್ತಕ್ಕಂಥ ತಾಲೂಕಿನಲ್ಲಿ ಈ ತರ ಬರುತ್ತೆ. ಏನು ನೀವು ಇದ್ರ ಬಗ್ಗೆ ಏನು ಕರೆಕ್ಟ್ ಆಗಿ ಹೇಳಿದ್ರಿ, ಇದೇ ವಿಚಾರನೇ. ಈಗ ಒಂದೊಂದು ಹೇಳಿಕೆಗಳು ಒಂದೊಂದ್ ತರ ಬರ್ತಾ ಇದೆ ಅಂದ್ರೆ ನಿಮ್ಗೆಲ್ಲ ಸಂಪೂರ್ಣ ಮಾಹಿತಿ ಇದೆ. ಎಲ್ಲಿಂದ ಇದು ಮೊದಲಿಗೆ ಪ್ರಚಾರಕ್ಕೆ ಬಂತು ಅಂದ್ರೆ ಅಲ್ಲೇನೋ ಮಾಹಿತಿ ಇದೆ ಅಂತ ಅರ್ಥ. ಅದು ಏನು ಅಂತೇಳಿ ನೇರವಾಗಿ ನೀವು ಅಲ್ಲಿ ಕೇಳಿದ್ರೆ ಅದು ಸ್ಪಷ್ಟವಾಗಿ ಸಿಗುತ್ತೆ. ಸ್ಪಷ್ಟವಾಗಿ ಸಿಗ್ಬೇಕಂದ್ರೆ ತನಿಖಾ ಹಂತದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೆ ರಂಗು ಅಂತ ನಂಬಿದ್ದಾರೆ. ಏನೇ ಇರ್ಬೋದು, ನಾವು ನಮ್ಮ ನಾಯಕನ ಯಾವಾಗ ಮಾಡಿದ್ರು ಈಗ ಮಾಡ್ತಾ ಇರೋದು ತನಿಖೆಯಲ್ಲಿ ಇದೆ ಅಲ್ವಾ, ಅದೆಲ್ಲ ಗೊತ್ತಾದ್ಮೇಲೆ ಮಾಡಿದ್ರೆ ಚೆನ್ನಾಗಿರ್ತಾರೆ. ನಾವು ಅದಕ್ಕೋಸ್ಕರನೇ ತಾಳ್ಮೆಯಿಂದ ಇದ್ವಿ. ನಮ್ಗೆ ಅನ್ಸಿತ್ತು ಈಗ ಬಿಟ್ಟು ಅವರು ಮಾಡಿ ಅವ್ರಿಗೆ ನೀವು ಬೆಂಬಲ ಕೊಟ್ಟಿಲ್ಲ. ಈಗ ಸರ್, ಈಗ ಏನಾಗಿದೆ, ಈ KMF ಎಲೆಕ್ಷನ್ ವಿಚಾರದ ಬಗ್ಗೆ, KMF ಎಲೆಕ್ಷನ್ ಬರುತ್ತೆ ಅಂತ ಉದ್ದೇಶ ಇಟ್ಕೊಂಡು ಎಲ್ಲ ಕಡೆನೂ KMF ಡೈರಿಗಳಿಗೆ ಸುಮಾರು 100 ಚಿಲ್ಲರೆ ನಾಮಿನಿ ಡೈರೆಕ್ಟರ್ಸು ಸರ್ಕಾರದಿಂದ ರಾಜು ಗೌಡ್ರ ಲೆಟರ್ನಲ್ಲೇ ಸ್ವತಃ ಮಾಡಿರೋದು ದಾಖಲೆಗಳಿದೆ. ಎಲ್ಲ ಕಡೆನೂ ಇದ್ದಾರೆ. ಕೆಲವರು ಎಲ್ಲರೂ ಡೆಲಿಗೇಟ್ಸ್ ಮಾಡ್ಕೊಂಡಿದ್ದಾರೆ. ಅವರು ಮಾಡ್ಕೊಂಡಿರೋರು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳೇ ಅಂತಾರೆ.
ಈಗ ನಾವು ಏನು ಅವರು ಮಾಡಿದ್ದಾರೆ, ಅವರೆಲ್ಲರೂ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವ್ರು ಸೂಚನೆ ಮಾಡಲಿ, ಅಥವಾ ಜಿಲ್ಲಾ ಉಸ್ತುವಾರಿಗಳು ಮಾಡಲಿ, ಅಥವಾ ರಾಜ್ಯ ಮಟ್ಟದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಆದೇಶ ಮೇರೆಗಾಗ್ಲಿ, ಯಾರನ ಜಿಲ್ಲಾ ಅಧ್ಯಕ್ಷರಾಗ್ಲಿ, ಯಾರನ ಆಗ್ಲಿ, ಇವರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿದ್ಮೇಲೆ ನಮ್ಮ ಜವಾಬ್ದಾರಿ, ನಾವು ಕಾಂಗ್ರೆಸ್ ರೆಪ್ರೆಸೆಂಟೇಟಿವ್ ಯಾರು ಅಭ್ಯರ್ಥಿ ಇದ್ದಾರೆ ಅವ್ರ ಪರವಾಗಿ ಎಲ್ಲರೂ ಕೆಲಸ ಮಾಡಬೇಕಾಗತ್ತೆ. ಇದರಲ್ಲಿ ಗುಂಪುಗಾರಿಕೆ ಏನಿಲ್ಲ. ಗುಂಪುಗಾರಿಕೆ ಯಾರು ಮಾಡ್ತಾರೆ ಅವರು ಪಕ್ಷದ ವಿರೋಧಿ ಚಟುವಟಿಕೆಯಲ್ಲಿ ಕಾಣ್ತಾರೆ. ಪಕ್ಷಕ್ಕೆ ಎಲ್ಲರೂ ಪಕ್ಷದ ಪರವಾಗಿ ಇರೋವ್ರೆ. ಪಕ್ಷಕ್ಕೆ ಸಿಪಾಯಿಯಾಗಿ ಕೆಲಸ ಮಾಡ್ತೀವಿ. ನಮ್ಮ ನಗರದಲ್ಲಿ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಯಾವ ತರ ಸಾಧ್ಯ? ಈಗ ಸುಮಾರು 9 ಜನ ಸಿಬ್ಬಂದಿಗಳಿಗೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ಡೆಪ್ಯುಟೇಷನ್ ಹಾಕೊಂಡ್ಬಿಟ್ಟಿದ್ದಾರೆ. ನಮ್ಮ ಸಿಲ್ಗಟ್ಟ ಅಭಿವೃದ್ಧಿ ಆಗಕ್ಕೆ ಹೆಂಗೆ ಸಾಧ್ಯ? ಕೆಲಸ ಕಾರ್ಯಗಳು ಜನರದ್ದು ಆಗೋದು ಹೆಂಗೆ? ಈಗ ಇವ್ರ ಜವಾಬ್ದಾರಿನಲ್ಲಿ ಹಿಂಗ ಎಲ್ಲ ಅಧಿಕಾರಿಗಳು ಡೆಪ್ಯುಟೇಷನ್ ಹಾಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಏನು? ಇವ್ರು ಯಾವ ತರ ಅಧಿಕಾರಿಗಳಿಗೆ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ? ಕಮಿಷನರ್ಗೆ ಅಫಿಷಿಯಲ್ಸ್ಗೆ ಯಾವ ತರ ಲಿಂಕ್ ಇರಬೇಕು? ಇವ್ರು ಹೋಗ್ಬೇಕಾಗಿರೋದು ಕಾರಣ ಏನು? ರೀಸೆಂಟ್ ಆಗಿ ಹೋಗಿದ್ದಾರೆ ಡೆಪ್ಯುಟೇಷನ್ಗಳು. ರೀಸೆಂಟ್ 9 ಜನ ಡೆಪ್ಯುಟೇಷನ್ ಹಾಕೊಂಡು ಹೋಗ್ತಾ ಇದ್ರೆ, ಡೆಪ್ಯುಟೇಷನ್ ಇವ್ರು ಹೋಗಿ ಅಲ್ಲ ಹೋಗಿರೋದು, ಅಥವಾ ಇವ್ರು ಮಾಡಿದಾರೋ ಅಥವಾ ಬೇರೆಯವ್ರು ಹಾಸ್ಕೊಂಡಿದ್ದಾರೆ. ಇವ್ರು ಸುಮ್ಮನೆ ಇದ್ದಾರೆ. ಎಲ್ಲೂ ಅವರು ನಮ್ಮ ಸ್ಟಾಫ್ ಡೆಪ್ಯುಟೇಷನ್ ಹಾಕ್ಬೇಡಿ, ನಮ್ಮ ಹತ್ರ ಕಷ್ಟ ಇದೆ, ನಮ್ಮ ನಗರಿಗೆ ಕೆಲಸ ಮಾಡಬೇಕು, ನಮ್ಮ ಸಿಬ್ಬಂದಿ ಕೊರತೆ ಇದೆ ಅಂತೇಳಿ ಎಲ್ಲೂ ಪ್ರಸ್ತಾಪ ಮಾಡಿರೋದು ನಮ್ ಗಮನಕ್ಕಿಲ್ಲ. ಈಗ ಜನರು ಸಾಮಾನ್ಯವಾಗಿ ಅವರು ಒಳ್ಳೆ ವ್ಯಕ್ತಿ ಅಂತೇಳಿ ಬಂದಿದೆ, ಎಲ್ಲಾ ಕಡೆನೂ ಇದೆ. ಅವರು ಜನರ ಪರ ಕೆಲಸ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೆಲಸ ಇಲ್ಲಿದ್ರೆ ನೋಡಿ, ನಾನು ಹೇಳ್ದಲ್ಲ ಉದಾಹರಣೆ, KMF ಡೈರಿಗಳಿಗೆ 100 ಚಿಲ್ಲರೆ ಡೈರೆಕ್ಟರ್ಸ್ಗೆ ನಾಮಿನಿ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಸಚಿವರು ಮಧುಗಿರಿ MLA ರಾಜಣ್ಣ ಅವರು ಇದ್ರು. ಅವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲಿಗೆಲ್ಲ ಹೋಗಿ ನಾಮಿನಿ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಅದು ಹೋದ್ಮೇಲೆ CM ಲಿಮಿಟ್ ನಲ್ಲಿ ಇದೆ. CM ಸಾಹೇಬರು ಸಂಬಂಧಪಟ್ಟ ಹೋಗಿ ಎಲ್ಲಾ ಕಡೆನೂ ಮಾಡ್ಕೊಂಡು ಬಂದಿರೋದು ಇದೆ. ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಾರೆ. ಕ್ಷೇತ್ರಕ್ಕೆ ಅವರು ಏನು ಅನ್ಯಾಯ ಮಾಡ್ತಾ ಇಲ್ಲ. ಇದು ಅಚಾತವಾಗಿ ಮಾತಾಡಿರೋದು, ಅದನ್ನು ನಾವು ಅದಕ್ಕೆ ಸರಿ ಅಂತ ಸಮರ್ಸ್ಕೊಂಡಿಲ್ಲ. ಅದು ಏನಾಗಿದೆ ಏನು ಹೋಗಿದೆ ಅವ್ರಿಗೆ ಗೊತ್ತಿದೆ. ಇದಕ್ಕೆ ಹಿನ್ನೆಲೆ ಈ ಅಪ್ಪನಿಗೆ ಯಾರು ಕಟ್ಟಿದ್ದಾರೆ? ಆಯಮ್ಮ ಆ ತರ ಇರ್ಲಿಲ್ಲ. ಮೇಡಮ್ ಅವರು ಆ ಸುದ್ದಿನೇ ನಮ್ಮ ಹತ್ರ ಪ್ರಸ್ತಾಪ ಮಾಡಲಿಲ್ಲ. ನಮ್ಗೆ ಬೈದಿದ್ದಾರೆ ಅದು ಇದು ಅಂತ ಹೇಳಿ. ಫೋನ್ ನಲ್ಲಿ ಇದೆ ರೆಕಾರ್ಡಿಂಗ್. ಇದು ಆಮೇಲೆ ಇದು ಡೆವಲಪ್ ಆಗಿರೋದು. ಡಿಲೇ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಉದ್ದೇಶ ಏನು? ಈಗ ಬೈದ್ರೆ ಮಾಡಿದ್ರೆ ಸಡನ್ಲಿ ಹೋಗ್ತಾರೆ ಸ್ಟೇಷನ್ಗೆ. ಸರಿ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ನೋಡಿದ್ದಾರೆ. ಆದ್ರೆ ಈಗ ಪಕ್ಷ ಉಚ್ಚಾಟನೆ ಮಾಡಿದ್ರೆ ರಾಜು ಗೌಡ್ರ ಜೊತೆ ನಿಲ್ತೀರಾ ಅಥವಾ ನೀವು ಪಕ್ಷದ ಜೊತೆ ಇರ್ತಾರೆ? ಸರ್, ಪಕ್ಷದಲ್ಲಿ ಹೋಗಿ ನಾವು ಅಪೀಲ್ ಮಾಡ್ತೀವಿ. ಇವ್ರದ್ದು ಏನ್ ನಡೀತಾ ಇದೆ, ಏನಾಗ್ತಾ ಇದೆ ಪಕ್ಷ ನೋಡ್ತಾ ಇದೆ. ಪಕ್ಷನೂ ನಮ್ಮ ಅಭಿಪ್ರಾಯಗಳು ಕೇಳ್ತಾರೆ, ಏನು ಹೆಂಗೆ ಅಂತ. ಪಕ್ಷಕ್ಕೆ ನಾವು ಏನ್ ನಮ್ ಸಂಜಾಯಿಸ್ಕೊಡ್ತೀವಿ, ಅದ್ರ ಮೇಲೆ ಏನ್ ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ. ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತೀರಾ ಅಥವಾ ರಾಜೀವ್ ಗೌಡ್ರ ಪರವಾಗಿರ್ತೀರಾ? ಸರ್, ಈಗ ಕಾಂಗ್ರೆಸ್ ಪಕ್ಷದ ಏನು ಸೂಚನೆ ಬಂದಿದೆ ಅದ್ರ ಪ್ರಕಾರ ನಾವು ರಾಜೀವ್ ಗೌಡರದ್ದು ಏನೇನು ಇಲ್ಲಿ ಲೋಪದೋಷಗಳಿದೆ ಅಥವಾ ಏನೇನು ನಡೀತಾ ಇದೆ ಪರ್ಟಿಕ್ಯುಲರ್ ನಮ್ಮ ರಾಜ್ಯ ಮಟ್ಟ ನಾಯಕರಿಗೆ, ಡಿಸ್ಟಿಕ್ ಇವರು ನಮ್ಮ ಅಧ್ಯಕ್ಷರಿಗೆ, ರಾಜ್ಯ ಅಧ್ಯಕ್ಷರಿಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಅವೆಲ್ಲ ನೋಡಿ ಅವ್ರು ಏನು ಈಗ ನಮಗೆ ನಮ್ಮ ರಾಜೀವ್ ಗೌಡರು ಹೇಳ್ತಾರೆ, ನಮ್ಗೇನಂತ ಅವತ್ತಿಂದ ಮತ್ತೆ ಯಾವತ್ತು ಏನಂತ ಹೇಳಿದ್ರೆ ಅಂತಂದ್ರೆ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಂತ ನಮ್ ರಾಜೀವ್ ಗೌಡರು ನಮ್ಗೆ ಹೇಳ್ತಾರೆ. ಅವರು ಬಂದವರು ಕೂಡ ಅವರು ಪಕ್ಷ ಬಿಟ್ಟು ಹೋಗುವಂತ ಮಾತಿರಲ್ಲ. ನಾವು ಅದಂತೇಳಿ ಅವರು ಕೂಡ ನಮ್ಮನ್ನ ಯಾವತ್ತೂ ಕೂಡ ಡೈರೆಕ್ಟ್ ಮಾಡಲ್ಲ. ಅವರು ಅವತ್ತಿನಿಂದನೂ ಅಷ್ಟೇ ಯಾವತ್ತಾಗಲೇ ವ್ಯಕ್ತಿ ಪೂಜೆ ಮಾಡಬಾರ್ದು, ಪಕ್ಷದ ಪೂಜೆ ಮಾಡ್ಬೇಕು. ಪಕ್ಷ ಇಂಪಾರ್ಟೆಂಟ್. ಪಕ್ಷ ಇದ್ರೆ ನಾವು, ಪಕ್ಷ ಇಲ್ಲ ಅಂದ್ರೆ ನಾವೆಲ್ಲಿದ್ದೀವಿ ಅಂತ ನಮ್ಗೆ ಬಹಳಷ್ಟು ಬಾರಿ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಪಕ್ಷ ಮುಖ್ಯ ಬರ್ತದೆ, ಪಕ್ಷಕ್ಕೆ ಅವರು ಕೂಡ ಮುಖ್ಯ ಆಗ್ತಾರೆ. ಅಂತವ್ರನ್ನ ನಾವ್ ಯಾವತ್ತಿಗೂ ಬಿಟ್ಕೊಡಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ಪಕ್ಷ ಮುಖ್ಯ. ಪಕ್ಷ ಕಡಿಮೆ ಸಂದರ್ಭದಲ್ಲಿ ಎಂತ ವ್ಯಕ್ತಿ ಆದ್ರೂ ಪಕ್ಷದಿಂದ ನಿಂತಿದ್ದಾನೆ ಅಂತಂದ್ರೆ
ಶತಾಯ ನಾವು ಸಹಾಯ ಮಾಡುವಂತೂ ನಿಜ. ಅದರಲ್ಲಿ ಅದಕ್ಕೋಸ್ಕರನೇ ಈ ತರ ಆಗುತ್ತೆ, ಈ ತರ ಆಗುತ್ತೆ ಅಂತ ಹೇಳಿ ನಾವು 137 ಜನನ್ನ ಡೈರಿಗಳಿಗೆ ಮೊದಲನೇ ನಾವು ಈ ಏನು ಒಂದು ಗೌರ್ಮೆಂಟ್ ನಾಮಿನಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಅಧ್ಯಕ್ಷ ಚುನಾವಣೆ ಅತಿ ಹೆಚ್ಚು ನಮ್ಮವರ ಹೌದು, ಅವರು ಚುನಾವಣೆಯ ಪ್ರಾತಿನಿಧ್ಯದಲ್ಲಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಅವರು ಆರೋಪದಲ್ಲಿರೋ ಆರೋಪ ಮೇಲೆ ಅಲ್ಲ, ಅವ್ರು ಪಕ್ಷ ಸಂಘಟನೆ ಕಟ್ಟೋದು ಎಲೆಕ್ಷನ್ಗೆ ಸಂಬಂಧಪಟ್ಟಂತ ವೋಟಿಂಗ್ ಯಾರ್ಯಾರಾಗಬೇಕು ಅವರೆಲ್ಲ ನೇರ ಸಂಪರ್ಕ ಇದ್ದಾರೆ. ಈಗಾಗಲೇ ಮೀಟಿಂಗ್ ಮಾಡಿದ್ದು ಕಾಂಗ್ರೆಸ್ ಆಫೀಸಲ್ಲಿ ನಾವು ಕಳೆದ ಬಾರಿ ನಾವೆಲ್ಲ ಈಗಾಗಲೇ 2-3 ಬಾರಿ ಮೀಟಿಂಗ್ ಕರೆದಿದ್ವಿ. ಅವ್ರಿಗೆ ಏನೇನು ಆದೇಶ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಸಾನಾ ರಾಜೀವ್ ಗೌಡ್ರಿಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಆಗಿದೆ. 10 ವರ್ಷಗಳಲ್ಲಿ ಆಗಿದ್ದಿಲ್ಲ. ಕಿವಿ ಮಾತಿಗೆ ಕಿವಿ ಅವ್ರು ಕೊಡಬಾರ್ದು. ಈಗ ಯಾರು ಅವರು ಸ್ವಾರ್ಥಕ್ಕೆ ಇಲ್ಲಿದ್ದು ಸುಳ್ಳಿ ಮಾಹಿತಿ ಕೊಟ್ಟು ಅವರು ಈಗ ಈ ಪರಿಸ್ಥಿತಿ ಅವ್ರಂತ ಮನುಷ್ಯರಲ್ಲ, ಡಿಫರೆನ್ಸ್ ಆಗಿದೆ. 10 ವರ್ಷಗಳಲ್ಲಿ ಈ ತರ ಆಗಿರ್ಲಿಲ್ಲ. ಕಿವಿ ಮಾತಿಗೆ ಕಿವಿ ಕೊಡಬಾರ್ದು. ಈಗ ಯಾರೋ ಸ್ವಾರ್ಥಕ್ಕೆ ಇಲ್ಲಿದ್ದು ಯಾರ್ಯಾರು ಪಕ್ಷದಿಂದ ಏನೇನ್ ಕೆಲಸ ಮಾಡ್ಬೇಕು ಅದಕ್ಕೆ ಮಾಡೋದಕ್ಕೆ ಅವ್ರದೇ ಆದಂತ ಶೈಲಿಯಲ್ಲಿ ಮಾಡ್ತಾ ಇದ್ದಾರೆ. ಅವರು ಒಂದು ಸಭೆ ಕರೀತಾರೆ, ಎಲ್ಲಾರು ಕೂಡ ಒಂದು ಆದೇಶ ಮಾಡ್ತಾರೆ. ಅವ್ರಿಗೆ ಆದಂತ ಯಾರು ಕಾರ್ಯಕರ್ತರು ಇರ್ತಾರೆ, ಈಗ ಚಿಮೂಲ್ ಎಲೆಕ್ಷನ್ಗೆ ಸಂಬಂಧಪಟ್ಟ ವೋಟಿಂಗ್ ಯಾರ್ಯಾರು ಆಗ್ಬೇಕು ಅವರೆಲ್ಲ ನೇರ ಸಂಪರ್ಕ ಇದ್ದಾರೆ. ಈಗಾಗಲೇ ಮೀಟಿಂಗ್ಗಳು ಮಾಡಿದ್ದು ಕಾಂಗ್ರೆಸ್ ಆಫೀಸಲ್ಲಿ ನಾವು ಕಳೆದ ಬಾರಿ ನಾವೆಲ್ಲ ಈಗಾಗಲೇ 2-3 ಬಾರಿ ಮೀಟಿಂಗ್ ಕರೆದಿದ್ದೀವಿ. ಅವ್ರಿಗೆ ಕೋವಿಡ್ ಟೈಮಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ನೋಡಿದ್ದಾರೆ. ಆದ್ರೆ ಈಗ ಪಕ್ಷ ಉಚ್ಚಾಟನೆ ಮಾಡಿದ್ರೆ ರಾಜೀವ್ ಗೌಡ್ರ ಜೊತೆ ನಿಲ್ತೀರಾ ಅಥವಾ ನೀವು ಪಕ್ಷದ ಜೊತೆ ಇರ್ತೀರಾ ಸರ್? ಪಕ್ಷದಲ್ಲಿ ಹೋಗಿ ನಾವು ಅಪೀಲ್ ಮಾಡ್ತೀವಿ. ಇವ್ರು ಏನ್ ನಡೀತಾ ಇದೆ, ಏನಾಗ್ತಾ ಇದೆ ಪಕ್ಷ ನೋಡ್ತಾ ಇದೆ. ಪಕ್ಷನು ನಮ್ಮ ಅಭಿಪ್ರಾಯ ಕೇಳ್ತಾರೆ, ಏನು ಹೆಂಗೆ ಅಂತ. ಪಕ್ಷಕ್ಕೆ ನಾವು ಏನ್ ನಮ್ ಸಂಜಾಯಿಸ್ಬೇಕು, ಅದ್ರ ಮೇಲೆ ಏನ್ ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ. ಅಲ್ಲ ಸರ್, ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತೀರಾ ಅಥವಾ ರಾಜೀವ್ ಗೌಡ್ರ ಪರವಾಗಿರ್ತೀರಾ? ಇದಕ್ಕೆ ಸ್ಪಷ್ಟವಾದ ಉತ್ತರ ಕೊಡ್ಬೇಕು. ಈಗ ಕಾಂಗ್ರೆಸ್ ಪಕ್ಷದ ಏನು ಸೂಚನೆ ಬಂದಿದೆ ಅದ್ರ ಪ್ರಕಾರ ನಾವು ರಾಜೀವ್ ಗೌಡರದ್ದು ಏನೇನು ಇಲ್ಲಿ ಲೋಪದೋಷಗಳಿದೆ ಅಥವಾ ಏನೇನು ನಡೀತಾ ಇದೆ ಪರ್ಟಿಕ್ಯುಲರ್ ನಮ್ಮ ರಾಜ್ಯ ಮಟ್ಟದ ನಾಯಕರಿಗೆ, ಡಿಸ್ಟಿಕ್ ಉತ್ಸವ ಇವರು ನಮ್ಮ ಅಧ್ಯಕ್ಷರಿಗೆ, ರಾಜ್ಯ ಅಧ್ಯಕ್ಷರಿಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಅವೆಲ್ಲ ನೋಡಿ ಅವ್ರು ಏನು ಈಗ ನಮಗೆ ನಮ್ಮ ರಾಜೀವ್ ಗೌಡರು ಹೇಳ್ಕೊಟ್ಬಿಟ್ರದ್ದು ಒಂದೇ. ನಮ್ಗೆ ಏನಂತ ಹೇಳಿ ಅವತ್ತಿಂದ ಅಷ್ಟೇ ಯಾವತ್ತೂ ಅಷ್ಟೇ ಏನಂತ ಹೇಳಿದಾರೆ ಅಂತಂದ್ರೆ, ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಂತ ನಮ್ಮ ರಾಜೀವ್ ಗೌಡರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅವರು ಬಂದಾಗ ಕೂಡ ಅವರು ಪಕ್ಷ ಬಿಟ್ಟು ಹೋಗುವಂತ ಮಾತಿರಲ್ಲ. ನಾವು ಹಂಗಂತೇಳಿ ಅವರು ಕೂಡ ನಮ್ಮನ್ನ ಯಾವತ್ತೂ ಡೈರೆಕ್ಟ್ ಮಾಡೋದು, ಅದನ್ನ ಸಾರಿ ಕ್ಷಮೆ ಕೇಳಬೇಕು ಅಂತೇಳಿ ನಮ್ಮ ಹತ್ರ ಮಾತಾಡಿದ್ದಾರೆ. ರಾಜೀವ್ ಗೌಡರು ಮಾತಾಡೋದು ತಪ್ಪೆ, ನಾವು ಸರಿ ಅಂತ ಹೇಳಲ್ಲ. ನಾನು ಮಾತಾಡೋ ಆಡಿಯೋ ಬೇರೆ, ಕೇಸ್ ಅಲ್ಲಿ ಆಗಿರೋ ಏನು ಇದು ದಾಖಲೆ ಆಗಿರೋ ಆಡಿಯೋ ಬೇರೆ. ಅದು ನಮ್ಮ ಹತ್ರ ಮಾತಾಡಿದಾಗ ಅದನ್ನ ಹೇಳಿದ್ರು, ಏನಕ್ಕೆ ಇದು ದಾಖಲೆ ಆಯ್ತಲ್ಲ, FIR ದಾಖಲೆ ಹಾಕ್ಬೋದು ನಮ್ಮ ಹತ್ರ ಮಾತಾಡಿದ್ವಿ. ನಾವು ಏನಾಗಿದೆ ಅಂದ್ರೆ, ಅಪ್ಪ ನಾನು ಮಾತಾಡೋದೇ ಬೇರೆ, ಆಯಮ್ಮ ಈಗ ರಿಲೀಸ್ ಮಾಡೋ ಆಡಿಯೋನೇ ಬೇರೆ. ಅದರಿಂದ ಈಗ ನಾವು ಕಾನೂನಾಗಿ ಹೋರಾಟ ಮಾಡ್ತಾ ಇದ್ವಿ, ಅದೆಲ್ಲ ಮುಗಿಲಿ, ಅದನ್ನ ಸ್ಪಷ್ಟನೆ ನಾನು ಕೊಡ್ತೀನಿ ಅಂತ ಮತ್ತೆ ಮಾತಾಡಿದೆ. ಆ ಆಡಿಯೋ ರಾಜೀವ್ ಗೌಡರು ಮಾತಾಡೋದಲ್ಲ. ರಾಜೀವ್ ಗೌಡರು ಮಾತಾಡಿದ್ರೆ ಪ್ರೆಸ್ ಬಗ್ಗೆ ಮಾತಾಡಿದ್ದಾರೆ. ಅದು ಬಿಟ್ಟು ಬೇರೆ ವಿಷಯಗಳಿದೆ ಆಡಿಯೋದಲ್ಲಿ, ಅದು ರೀಕ್ರಿಯೇಷನ್ ಮಾಡಿರೋದು. ಈಗ ತಲೆಮರೆಸಿಕೊಂಡಿದ್ದಾರೆ ಅಂತ ಆರೋಪ ಇದೆ ಸರ್. ಈಗ ಅವ್ರು ಬಂದು ಕಾನೂನಾತ್ಮಕವಾಗಿ ಸರೆಂಡರ್ ಆಗಿ ಮುಂದಿನ ಕಾನೂನು ಹೋರಾಟವನ್ನು ಮಾಡಬಹುದಾಗಿತ್ತಲ್ವಾ? ಈಗ ಒಬ್ಬ ನಾಯಕರು ಈಗ ತಲೆಮರೆಸ್ಕೊಂಡಿದ್ದಾರೆ ಅಂತ ತಾಲೂಕಲ್ಲಿ ಕಿಟ್ಟಿಸೋದಾಗ ಅವ್ರು ನಂಬ್ಕೊಂಡಿರ್ತಕ್ಕಂಥ ಫಾಲೋವರ್ಸ್ ಆಗ್ಬೋದು, ಬೆಂಬಲಿಗರಾಗ್ಬೋದು, ಅವ್ರ ಆತ್ಮಸ್ಥೈರ್ಯವನ್ನು ಯಾವ ತರ ಮುಂದೆ ಇಟ್ಕೊಳ್ಲಿಕ್ಕೆ ಸಾಧ್ಯ? ಆತ್ಮಸ್ಥೈರ್ಯ ಯಾರು ಕಳ್ಕೊಂಡಿಲ್ಲ. ರಾಜೀವ್ ಗೌಡರು ಬರೇ ಬರ್ತಾರೆ, ಇವತ್ತಿಲ್ಲ ನಾಳೆ ಬರೇ ಬರ್ತಾರೆ. ಏನು ಇದು ಇದಾಗಬೇಕಾಗುತ್ತೆ, ಏನು ಬೇಲಾಗುತ್ತೆ, ಇವತ್ತಾಗುತ್ತೆ ನಾಳೆ ಆಗುತ್ತೆ ಅನ್ನೋ ಕಾಯ್ತಾ ಇದ್ದೀವಿ. ಇವತ್ತಿಲ್ಲ ನಾಳೆ FIR ಇದು ಕೇಸ್ ಇದು ಬೇಲಾಗುತ್ತೆ, ಬರೇ ಬರ್ತಾರೆ. ನಮ್ಮ ನಾಯಕರು ಕೋಚಿಮಲ್ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಇವ್ರನ್ನು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಅಭ್ಯರ್ಥಿ ಯಾರು ಸಹಾಯ ಮಾಡಿ ಎಲೆಕ್ಷನ್ ಮಾಡಿಸ್ತಾರೆ. ಯಾರು ನಮ್ಮ ಕಾರ್ಯಕರ್ತರು ಯಾರು ನಿಂತಿದ್ದಾರೆ ಈಗ ನಂಬ್ಕೊಂಡ್ರು ಅವ್ರು ಗೆಲ್ಲೇ ಗೆಲ್ತಾರೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಈಗ ಆಲ್ರೆಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಾನಾ ರಾಜೀವ್ ಗೌಡರು ಡೆಲಿಗೇಟ್ಸ್ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಯಾರನ್ನ ಅಭ್ಯರ್ಥಿ ಆಗಿರಪ್ಪ ನಮ್ಮ ನಾಯಕರು ಇಲ್ಲಿ ಇಲ್ಲೇ ಇರ್ಬೋದು, ಬರ್ತಾರೆ, ಇವತ್ತಿನ ನಾಳೆ ಬರ್ತಾರೆ, ನೀವು ಎಲೆಕ್ಷನ್ ಬಗ್ಗೆ ಕುಂದಿತ ಆಗ್ಬೇಡ್ರಿ ಅಂತ. ಇನ್ನು ಮುಂದೆ ಅದನ್ನ